ಯೋಗವನ್ನು ಕುರಿತು ನಾವು ನೋಡ್ತಾ ಇದ್ದೀವಿ. ಯೋಗ ಅಂದರೆ ಸಮರಸ ಆಗೋದು, ಕೂಡೋದು. ಯಾವುದು ಚಿಕ್ಕದಿದೆಯೋ ಅದು ದೊಡ್ಡದರ ಜೊತೆ ಕೂಡ್ಕೋಬೇಕು. ಆದರೆ ಅದು ಕೂಡಿಕೊಳ್ಳುವಾಗ ಅಲ್ಲಿ ನಾನು ಚಿಕ್ಕದು ಅನ್ನುವಂಥ ಒಂದು ಉಪಾಧಿ, ಒಂದು ಪಾತ್ರೆಯೊಳಗೆ ನೀರದ ಈ ಬುಟ್ಟಿ, ಆ ಬುಟ್ಟಿ ಉಪಾಧಿ, ಒಂದು ದೊಡ್ಡ ರಾಶಿ, ಚುರುಮುರಿ ರಾಶಿ. ಆ ರಾಶಿ ಅಂದಾಗ ಬುಟ್ಟಿ ಪ್ರಮಾಣ ಬೇರೆ, ರಾಶಿ ಪ್ರಮಾಣ. ಕಣ್ಣದಾಗ ದೊಡ್ಡ ರಾಶಿ ಇರುತ್ತೆ. ಆ ರಾಶಿಯಲ್ಲಿ ಒಂದಿಷ್ಟು ನಾವು ಆಯ್ಗಾರರಿಗೆ ಹಿಂದೆ ಒಂದು ಕಾಲಿತ್ತು, ಅವರಿಗೆ ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಬುಟ್ಟಿ ತುಂಬಿ ಕೊಡ್ತಿದ್ವಿ. ಉಳಿದದ್ದು ನಮ್ಮ. ಈ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ ಅಂದರೆ, ಚೀಲ ತುಂಬಿ ಮನೆಗೆ ತಂದು ಹಚ್ಚಿದ್ದೀವಿ ಅಂದರೆ ಕೊಡುವ ಭಾವ. ಕಣಕ್ಕೆ ಬಂದರೆ ಕಾಡು ಬೇಡಿ ಅವರೆಷ್ಟು ಇಸ್ಕೊಳ್ತಾರೆ ಅಷ್ಟು ನಾವು ಕೊಡ್ತೀವಿ. ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ಚೀಲ ಅನ್ನುವಂಥದ್ದು ಸಂಕುಚಿತ. ಚೀಲಕ್ಕೆ ಯಾವಾಗ ತುಂಬಿತು, ಈ ಮನಸ್ಸನ್ನು ಚೀಲವು ಸಂಕುಚಿತ. ಇದು ಮನುಷ್ಯನ ಸ್ವಭಾವ. ಆ ಚೀಲದಲ್ಲಿ ಇರ್ತಕ್ಕಂಥದ್ದನ್ನು ಬಿಚ್ಚಿ ಕೊಡೋದು ಅಂತಂದ್ರೆ, ಮಸಾಲೆ ಕೊಡೋದಿಲ್ಲ ನಾವು, ಭೇದ ಕೊಡ್ತೀವಿ, ಮನಸ್ಸಿನಾಗಾರ ಬೇಯ್ತೀವಿ. ಆದರೆ ಕೊಡ್ಬೇಕಾಗಿ ಆ ಮನೆ ಆಯ್ಗಾರ ಕೊಡಲೇಬೇಕು. ಇಲ್ಲಿ ಲೆಕ್ಕ ಅಲ್ಲಿ ಏನಿಲ್ಲ, ಸಾಂಬ್ರಂ ಶಿವಾಯ ಎಷ್ಟು ನಾವು ಮನಸ್ಸಿಗೆ ಅನ್ನಿಸ್ತದೆ ಅಷ್ಟು ಕೊಡ್ತೀವಿ. ಯಾಕಂದ್ರೆ ಅದು ದೊಡ್ಡ ಆಸನೆ ಇಲ್ಲ, ಮಾಪಿಲ್ಲ, ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬರುವಂಥ ಮಾತು. ಆದರೆ ಚೀಲಕ್ಕೆ ಬಿತ್ತು ಅಂದರೆ, ಅಥವಾ ಹಿಂದೆ ಹಗೆ ಅಂತ ಇರ್ತಿದ್ವಿ, ಬಕಾರ ಅಂತ ಇರ್ತಿದ್ವಿ, ಕಣಜ ಅಂತ ಇರ್ತಿದ್ವಿ, ಅಲ್ಲಿ ಹಾಕಿಬಿಟ್ಟಿವಿ ಅಂತಂತಂದ್ರೆ ಹೊಳ್ಳೆ ತೆಗೆಯೋದು, ಅದು ಯಾವಾಗ ನಮಗೆ ಬೇಕು ಅವಾಗ ತಗೋತಿದ್ವಿ. ಕೆಲವು ದಿವಸ ಹೋಗ್ತಿರ್ತಾರೆ, ಮನೆ ಪೂರ್ತಿ ಇಟ್ಕೊಂಡು ಕೆಡಬಾರ್ದು ಅಂತ ತಿಳ್ಕೊಂಡು ಒಂದು ಹಾಗೆ ಇರ್ತೀವಿ ಕಳೆದು. ಅದು ರೈತನ ಒಂದು ಸ್ವಭಾವ. ಅದನ್ನು ತೆಗೆದು ಇಟ್ಕೋಬೇಕು, ಮುಂದೆ ಬರಬೇಕು. ಯಾಕಂದರೆ ಮಳೆಗಾಲ ಹಿಂಗಾಲ ಆಗೋದಿಲ್ಲ, ಹೆಚ್ಚು ಆಗ್ಬೋದು, ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿಯೂ ಆಗ್ಬೋದು. ಅದಕ್ಕಂತ ತಿಳ್ಕೊಂಡು ಅದರ ಮೇಲೇ ಅವಲಂಬಿತವಾಗಿರ್ತಕ್ಕಂಥ ಜೀವನ ಆವಾಗಿತ್ತು. ಈಗ ನಂಗೆ ನೌಕರಿ ಅಥವಾ ಇನ್ನಿತರ ಯಾವುದೋ ಮೂಲಗಳು, ಉತ್ಪನ್ನದ ಮೂಲಗಳು ಇರಲಿಲ್ಲ. ಆ ಕಾಲ ಹಂಗಿತ್ತು ರೈತರು. ಹೀಗಾಗಿ ಒಬ್ಬ ರೈತ ತನ್ನ ಮನೆಗೆ ಅನುಕೂಲ ಆಗ್ತಕ್ಕಂಥ, ಒಕ್ಕಲುತನಕ್ಕೆ ಅನುಕೂಲ ಆಗ್ತಕ್ಕಂಥ ಬುಟ್ಟಿ ಹಿಡಿಯೋ ಪಿಂಜಾರನ್ನ ಹಿಡ್ಕೊಂಡು, ಜಂತಿಗೆ ನಿಮ್ಮ ಪಾದರಕ್ಷೆ ಚಪ್ಪಲಿ ಮಾಡಿಕೊಡ್ತಕ್ಕಂಥ ಚಮಾರನ ಹೊಲಿಯೋಕು, ಎಲ್ಲ ರೀತಿಯಿಂದ ಕುಂಬಾರು, ಬಡಿಗರು, ಶಾಲಿಗರು ಇವೆಲ್ಲ ಆಯ್ದಾರು ಕಾಲಕ್ಕೆ. ಅವರೆಲ್ಲರಿಗೂ ಯಾವ್ಯಾವ ಪ್ರಮಾಣ ನಾವು ಕೊಡಬೇಕು ನಾವು ಕೊಡ್ತಿದ್ವಿ, ನಮ್ಮ ಇದ್ರ ಪ್ರಕಾರ. ಆದರೆ ನಾನು ಯಾಕೆ ಹೇಳಬೇಕಾಯ್ತು ಅಂದರೆ, ಸಂಕುಚಿತವಾಗಿರುವಂತಹ ಈ ಭಾವನೆಯನ್ನು, ಈ ಬುಟ್ಟಿಯಾಗಿ ತುಂಬಿರ್ತಕ್ಕಂಥ ಚುರುಮುರಿ ಹೊರಗೆ ಬಿತ್ತು ಅಂತಂತಂದ್ರೆ ಅದು ವಿಷಾದ. ಬುಟ್ಟಿಗೆ ಹತ್ತು ಮಾಪಿಗೆ ಬಿತ್ತು. ಬುಟ್ಟಿ ಅಂದರೆ ಉಪಾಧಿ. ಹಂಗೆ ಈ ಮನಸ್ಸು ಅನ್ನುವಂಥದ್ದು ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇದೆ. ತನ್ನದೇ ಆಗಿರ್ತಕ್ಕಂಥ ಒಂದು ಪರಿಸರ, ಒಂದು ವ್ಯಾಪ್ತಿ, ಒಂದು ಪರಿಧಿ, ಒಂದು ಸೀಮೆ ಹಿಂಗೆ ಇರ್ತದೆ. ಅದನ್ನು ಮೀರಿ ಹೋಗಕ್ಕೆ ಅದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬುಟ್ಟೆಗಿನ ಚುರುಮುರಿ, ಚೀಲ ತುಂಬಿದ ಜ್ವಾಳ, ಚೀಲ ತುಂಬಿದ ಗೋಧಿ. ಹಾಗೆ ಈ ಮನಸ್ಸು ಅನ್ನುವಂಥದ್ದು ಮೊದಲು ನಾವು ಇಷ್ಟ ಒಂದು ಸೀಮೆ ಹಾಕೊಂಡ್ಬಿಟ್ಟಿವಿ, ಒಂದು ರೇಷೆ ಹಾಕೊಂಡು ಇದಿಷ್ಟು ನಂದು ಅಂತ. ಇದನ್ನು ಮೀರಿ ಹೋಗುವವರೆಗೂ ಕೂಡ ನಮಗೆ ಸುಖ ಅಂತಕ್ಕಂಥದ್ದು ಆಗೋದು.
ನಾವು ದುಃಖದಾಗನೇ ಇರೋದು. ಯಾಕೆ ದುಃಖ ಅಂದರೆ ಇದು ಖಾಲಿ ಆದ ಕೂಡಲೇ ಚುರುಮುರಿ ಬಿಟ್ಟು ಖಾಲಿ ಆದ ಕೂಡಲೇ ಖಾಲಿ ಆಗ್ತದೆ. ಇಲ್ಲ ದಿವಸ ತರಕಾರಿ ಖಾಲಿ ಮಾಡ್ತೀರ ಆ ಪ್ರಶ್ನೆ ಬೇರೆ. ಆದರೆ ಒಂದು ಮನೆಯೊಳಗೆ ಇರ್ತಕ್ಕಂಥ ಒಂದು ಚೀಲ ತುಂಬಿರ್ತಕ್ಕಂಥ ಚೀಲ ಹಂಗೆ ಅದು ಸಂಕೋತ ಹೊಂಡ್ತು ಕಾಳು ಅಂತಂದ್ರೆ ತಳಕ್ಕೆ ಹತ್ತಾಕತ್ತಿ ಒಂದು ಚಲೋ ಆಯ್ತು. ಜೋಳ ತುಟ್ಟಿ ಆದ ತರಬೇಕು, ಮೊದಲ ತಂದು ಇಟ್ಕೋಬೇಕಾಗಿತ್ತು, ಗೊತ್ತಾಗಲಿಲ್ಲ. ಇದೆಲ್ಲ ಚಲೋ. ಇದು ಮನಸ್ಸಿನ ಸ್ವಭಾವ. ಮನಸ್ಸಂಗೆ ವಿಚಾರ ಮಾಡಿ. ಆದರೆ ಇದು ವ್ಯವಹಾರದಲ್ಲಿ ಇನ್ನು ವಸ್ತುಗಳ ದೃಷ್ಟಿಯಿಂದ, ವ್ಯಕ್ತಿಗಳ ದೃಷ್ಟಿಯಿಂದ, ಉಪಾಧಿ ಅಂತ ಏನೈತಿ, ಇನ್ನು ಒಂದಿಷ್ಟು ನಾವು ಪರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ನಾವು ಒಂದೇನು ವಲಯ ಹಾಕ್ಕೊಂಡೀವಿ ಆ ವಲಯವನ್ನು ಮೀರುವಾಗ ನಾವು ತಯಾರಿಲ್ಲ. ಯಾಕಂದ್ರೆ ಮುಂದಿನ ವಲಯಕ್ಕೆ ಹೋಗ್ಬೇಕಂದ್ರೆ ಅದನ್ನು ಪರಿಚಯ ಇಲ್ಲ, ಅದು ಪರಿಚಯ ಇಲ್ಲ. ಇದನ್ನು ಬಿಡಕ್ಕೆ, ಇದನ್ನು ಬಿಟ್ಟರೆ ನಾವು ಅಲ್ಲಿ ಹೋದೆವು ಅಂತಂದ್ರೆ ಅಲ್ಲೂ ಎಲ್ಲಿ ಸಿಗ್ಲಿಕ್ಕಂದ್ರೆ ಅದಕ್ಕೆ ಇದ್ರಾಗ ಇರೋದು ಬಚಾವಾಗಿ ಇರೋಣ. ಮಗುವಿನ ಕೈಯೊಳಗೆ ಅದು ಮಣ್ಣು ತಿನ್ನಕೈತದೆ. ಮಗು ಮಣ್ಣು ತಿನ್ನೋದನ್ನು ನೀವು ಬಿಡಿಸ್ಬೇಕಾಗಿತ್ತು ಅಂತಂದ್ರೆ ತಿನ್ಮಾಡೋದನ್ನು ತಗೊಂಡು ಬಾಯಿಗೆ ಹೊಡಿತೀರಿ, ಕೈಗೆ ಹೊಡಿತೀರಿ. ಬರೀ ಅದನ್ನು ಮಣ್ಣು ಬಿಡಿಸೋದು ಅಷ್ಟ ಅಲ್ಲ, ಮತ್ತೊಂದನ್ನು ಕಾಯ ಕೊಡ್ಬೇಕಲ್ಲ. ಮಣ್ಣು ಬಿಡಿಸಿ ಒಂದು ಹಣ್ಣು ಕೊಡಬೇಕು. ಅದು ಒಂದು ಹಿಡಿಯೋದು ಯಾವುದಾದ್ರು ಅದು ಗೊತ್ತಾಗೋದು. ಮಣ್ಣು ತಿನ್ಬೇಕಂತ ಅನಿಸ್ತದ ಹುಡುಗ, ತಿನ್ನಕ್ಕೆ ಶುರು ಮಾಡಿ. ಅದು ಗೊತ್ತಿಲ್ಲ, ಅಜ್ಞಾನ ಸುತ್ತಿರೋದು. ಅದಕ್ಕೆ ನಾವೇನು ಮಾಡಿರ್ತೀವಿ, ಸಿಟ್ಟಿಗೆದ್ದು ಮಣ್ಣು ತಿನ್ನಕತ್ತೈತೆ ಅಂತ ತಿಳ್ಕೊಂಡು ಅಂತೇಳಿ ಹೊಡಿತೀವಿ, ಅದು ಕಸದ ಹೊಲಿತೀವಿ. ಅವಾಗ ಅದು ಹಠ ಮಾಡ್ಬೋದು. ಹಠ ಮಾಡೋದು ಬಿಡಬೇಕಾಗಿತ್ತು ಅಂತಂದ್ರೆ, ಅಳುದು ಬಿಡಬೇಕಾಗಿತ್ತು ಅಂದ್ರೆ ಈ ಮಣ್ಣಿನ ಬದಲಾಗಿ ಮತ್ತೊಂದು ಅದರ ಕೈಯಾಗಿಂದ ಕೊಟ್ಟಿರಲಿಲ್ಲ, ಅದನ್ನು ಕೊಡುವುದೂ ಇಲ್ಲ. ಇದನ್ನು ಸಿಟ್ಟಿಗೆ ಬಿಡಿಸೋದು ಬಿಡೋದಿಲ್ಲ, ಅದು ಬಿಡಾಕ್ತಾ ಇರಲಿಲ್ಲ. ಯಾಕಂದ್ರೆ ಅದ್ರಾಗ ಅದು ಸುಖ ಕಂಡಿರ್ತದೆ. ಈ ಹಣ್ಣಿನ ಜ್ಞಾನ ಅದಕ್ಕಿಲ್ಲ, ಹಣ್ಣಿನ ಜ್ಞಾನ ಅದಕ್ಕಿನ್ನ ಇಲ್ಲ, ಮಣ್ಣಿನ ಜ್ಞಾನ ಅಷ್ಟೇ ಇದೆ. ಅದಕ್ಕೆ ಅದು ಮಣ್ಣು ತಿನ್ನ. ಯಾವಾಗ ಅದನ್ನು ಮಣ್ಣು ಬಿಡಿಸಿ ಒಂದು ಸಲೋ ಒಂದು ಸಾಣದ ಅಂಥದ್ರಾಗ ಹಾಕೋದು ರುಚಿಕರವಾಗಿರ್ತಕ್ಕಂಥ ಒಂದು ಹಣ್ಣು ಕೊಟ್ಟರೆ ಅಂತಂದ್ರೆ ಇನ್ನು ನಾ ಮಣ್ಣು ತಿನ್ನಬಾರ್ದು, ಹಣ್ಣು ತಿನ್ನಬೇಕು ಅಂತ ತಿಳ್ಕೊಂಡು ಅದಕ್ಕೆ ಹಠ ಮಾಡಕ್ಕೆ ಶುರು ಮಾಡ್ತಾರೆ. ಹಣ್ಣು ಬೇಕು, ಹಣ್ಣು ಬೇಕು. ಹಾಗೆ ಒಂದು ವಸ್ತುವಿನಿಂದ ಬಿಡಿಸಿ ನಾವು ಮತ್ತೊಂದು ವಸ್ತುವಿನ ಮೂಲಕ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತು ಅಂತಂದ್ರೆ ಆ ಸ್ಥಳದ ಪರಿಚಯ ನಿಮಗೆ ಬೇಕಲ್ಲ. ಇದಕ್ಕೆ ಇನ್ನೂ ಹಣ್ಣು ರುಚಿ ಆಯ್ತಿಲ್ಲ ಅಂತ. ಈಗ ಹಣ್ಣು ರುಚಿ ಆಯಿತು, ಕಡು ತಿನ್ನೋದು ಅಂತ ತಿಳ್ಕೊಂಡು ನಾವು ತಿನ್ಸಕ್ಕೆ ಶುರು ಮಾಡ್ತೀವಿ. ಅವಾಗ ಅದು ಹಣ್ಣು ತಿನ್ನಕ್ಕೆ ಶುರು ಮಾಡ್ತೀವಿ. ಆ ಮಗು ಆ ಹಣ್ಣು ತಿನ್ನಕ್ಕೆ ಯಾವಾಗ ಶುರು ಮಾಡ್ತೀವಿ, ಹೌದಲ್ಲ ಎಷ್ಟು ರುಚಿ ಐತಿದ್ದು, ಹೊಟ್ಟೆ ತುಂಬತೈತಿ, ತೃಪ್ತಿ ಆಕೈತಿ, ಸಂತೋಷ ಆಕೈತಿ, ಖುಷಿ ಆಕೈತಿ ಅಂತ ತಿಳ್ಕೊಂಡು ಆನಂದ ಪಡ್ಬೋದು. ಅಷ್ಟು ಆನಂದ ಪಟ್ಟು ಮತ್ತೆ ಹೊಳ್ಳಿ ಮರುದಿವ್ಸ ಅದು ನೆನಪಾದಾಗ ಮತ್ತೆ ಮಣ್ಣು ಮುಟ್ಟಂಗಿಲ್ಲ. ಯಾಕಂದ್ರೆ ಮತ್ತೆ ಬಡಿತಾರೆ ಗೊತ್ತದು, ಬಡಿತಾರೆ ನೋಡೋದು ಬೇಡ, ಹಣ್ಣು ಕಾಯ್ಬೇಕು ಅಂತ ತಿಳ್ಕೊಂಡು ಹಣ್ಣು ಕಾಯಿಸ್ಬೇಕು. ಹಂಗೆ ಈ ಜೀವನ ಆಗಿರ್ತಕ್ಕಂಥವನು, ಅಜ್ಞಾನದಲ್ಲಿರ್ತಕ್ಕಂಥ ಈ ಜೀವ ಈ ವಿಷಯ ಅನ್ನುವಂಥ ಮಣ್ಣು ತಿನ್ಕೋತದನ್ನು. ಇದು ಅವನ ಸ್ವಭಾವ. ಅದು ಮಗುವಿನ ಸ್ವಭಾವ ಏನು, ಮಕ್ಕಳ ಸ್ವಭಾವ. ಅದಕ್ಕೆ ಆ ಜ್ಞಾನ ಇಲ್ಲ. ಅದು ಇವನಿಗೂ ಈ ಜೀವನಿಗೂ ಅಜ್ಞಾನದಲ್ಲಿರ್ತಕ್ಕಂಥ ಭ್ರಾಂತಿಯಲ್ಲಿರ್ತಕ್ಕಂಥ ವಿಷಯಗಳೇ ಸತ್ಯ ಅಂತ ನಮಗೆ ಕೂತಾನಲ್ಲ, ಈ ಜೀವನಿಗೆ ಇವನಿಗೆ ಇದ ಸುಖ ಅಂತ ಕೂತಾನ. ಅವಾಗ ಶಾಸ್ತ್ರಗಳು, ಗುರುಗಳು, ಅನುಭಾವಿಗಳು, ಶರಣರು, ಸಂತರು ಅಲ್ಲೋ ತಮ್ಮ ಅದಲ್ಲ, ಬಿಡು ಅಂತಂದೆ ಮತ್ತೊಂದು ಹಿಡಿಸ್ಬೇಕಲ್ಲ. ಆ ಹುಡುಗನ ಕೈ ಹಣ್ಣು ಕೊಟ್ಟಾಗ ಮತ್ತೊಂದು ಕೊಡ್ಬೇಕಲ್ಲ. ಅವಾಗ ತಾನು ಯಾವ ಅನುಭವವನ್ನು, ಆತ್ಮಾನಂದದ ಅನುಭವವನ್ನು ಅನುಭವಿಸ್ಕೊಂಡಿರ್ತಾನಲ್ಲ, ಅಂಥ ಒಂದು ಅನುಭವವನ್ನು ಆ ಶಿಷ್ಯನಿಗೆ ಕೊಟ್ಟಾಗ, ಆ ಸಾಧಕನಿಗೆ ಕೊಟ್ಟಾಗ ಅವಾಗ ಆನಂದ. ಹೌದಲ್ಲ, ವಿಷಯಗಳಲ್ಲಿ ಆನಂದ ಇಲ್ಲಲ್ಲ, ಇವು ಕೈ ಬಿಟ್ಟು ಹೋಗುವುದಾವಲ್ಲ ಅನ್ನುವಂಥ ಒಂದು. ಯಾಕಂತಂತಂದ್ರೆ ಅವನಿಗೆ ಗುರುಗಳು ಹೇಳಿರ್ತಕ್ಕಂಥ, ಸಂತ ಶರಣರು ಹೇಳಿರ್ತಕ್ಕಂಥ ಆ ವಚನವಾಂಗ್ಮಯ, ಆ ಉಪದೇಶ, ಆ ಯೋಗ,
ಆತ್ಮಾನಂದ ಅದನ್ನು ಕುರಿತಾಗಿ ಅವನಿಗೆ ಚಿಂತನೆ ಚಾಲ. ಗುರುಗಳು ಹೇಳ್ತಾರೆ, ದೇಹ ಇದು ನಶ್ವರ, ಇಂದ್ರಿಯಗಳು ನಶ್ವರ, ಮನಸ್ಸು ನಶ್ವರ, ಇದೆಲ್ಲ ಇದು ಹಿಂಗೆ ಹೋದ ಇದು. ಅದಕ್ಕೆ ಅಂತಾರೆ ಅವರು, ಕಾಯವೆಂಬ ಕದಳಿಯ ಹೊಕ್ಕು ನೂನ ಕದಳಿಯ ದಾಣ. ಕಡಪದ ಅಪ್ಪಣ್ಣವರು ಮಾತು ಹೇಳ್ತಾರೆ, ಶರೀರ ಇದು ಕಾಯ ಕದಳಿಯ ಹಕ್ಕು. ಜೀವಾತ್ಮ ಅಂತಕ್ಕಂಥವನು ಈ ಕದಳಿ ಅಂದರೆ ಬಾಳೆ ಗಿಡ. ಬಾಳೆ ಗಿಡಕ್ಕೆ ಯಾಕೆ ಕುಡಿಸ್ಯಾರ ನೋಡ್ರಿ ಶರಣರು, ಎಷ್ಟು ವಿಚಿತ್ರ ಅಂತಂದ್ರೆ ಇದನ್ನು ಒಂದೊಂದು ತಕ್ಕೊಂತ ಹೋದಂಗೆ ಇದ್ರಾಗ ಏನೂ ಇಲ್ಲ. ನಿಮ್ಮ ಮೇಲಿನ ಮೇಲೆ ಹೇಳ್ತದೆ, ಯಾವ್ದಾದ್ರು ಒಂದು ಭಾಗ ಇದನ್ನು ತೆಗಿಬೇಕಂದ್ರೆ ತೆಗಿತಾರೆ. ಕೈ ತೆಗೆದು, ಕಾಲು ತೆಗೆದು, ನಾವು ಉಳಿದ್ರು ಸಾಕು, ಆಯ್ತು. ಕಾಲು ತೆಗೆದು, ಕೈ ತೆಗೆದು, ಕಿವಿ ತೆಗೆದು, ಮೂಗನ ಧರ್ಮಾಸ್ ಬೆಳೀತು, ಇಷ್ಟು ಕೊಯ್ಬೇಕಂತಂದ್ರೆ ತೆಗಿ. ಅದನ್ನು ಅಸಹ್ಯ ಆಗೈತೆ, ಬಸಹ್ಯ ಆಗೈತೆ ಅದನ್ನು ನೋಡಂಗಿಲ್ಲ. ಮತ್ತೊಂದೇನು ಮಾಡಕ್ಕೆ ಬರ್ತೈತೆ, ಖರೀ ನಾವು ಉಳಿಬೇಕು. ಬದುಕಬೇಕು, ನನಗೆ ಬದುಕಬೇಕಾಗಿ ಈಗ ಇಷ್ಟು ತೆಗಿಬೇಕಂತ ತೆಗಿದೆ. ಮತ್ತು ನೋಡ್ರಿ ಅಸಹ್ಯ ಆಗೈತೆ, ಆದಾಗ ಬಂದಾಗ ನಾ ಬದುಕಿದ್ರೆ ಸಾಕು. ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಇವೆಲ್ಲ ಹಾದು, ಇವೆಲ್ಲ ತೆಗೆದಂಗೆ ಏನು ಉಳಿತೈತೆ ಕಡಿಕೆ? ಏನೇನು ಉಳಿಯಲ್ಲ. ಹಂಗೆ ಕಾಯ ಕದಳಿಯ ಹೊಕ್ಕು. ಕಾಯ ಅಂದರೆ ಇದು ಶರೀರ. ಕಾಯವೆಂಬ ಕದಳಿಯನ್ನು ಹೊಕ್ಕು. ಈ ಶರೀರವೆಂಬ ಈ ಗಿಡದಲ್ಲಿ ಜೀವ ಅಂತಕ್ಕಂಥ ಒಂದು ಪ್ರವೇಶ ಆಗೈತಿ. ಜೀವ ಅಂದರೆ ಅದು ಬೇರೆ ಏನಲ್ಲ, ದೇವನದೇ ಒಂದು ಭಾಗ, ದೇವನ ಒಂದು ಅಂಶ ಇದರಲ್ಲಿ ಬಂತು ಈ ದೇಹದಲ್ಲಿ. ಅದಕ್ಕೆ ನೋಡ್ರಿ, ಕದಳಿ ಅನ್ನುವಂಥದ್ದು, ಬಾಳೆಯ ಗಿಡ ಅನ್ನುವಂಥದ್ದನ್ನು ಯಾಕೆ ಹೇಳ್ಯಾರ ಅಂತಂದ್ರೆ, ಬಾಳೆ ಗಿಡ ಗೊನೆ ಕಡಿತೀವಿ, ಗೊನೆ ಕಡಿದ ನಂತರ ಅದು ಗಿಡ ಅಲ್ಲಿ ಬಿಡುವಂಥ ಗಿಡ. ಆವಾಗ ನಾವು ಮನೆ ಕಟ್ಟಾಕತ್ತೀವಿ. ಹಾಳು ಮಣ್ಣು ಇಲ್ಲ, ಕೆಂಪು ಮಣ್ಣಾಗ ಹಂಗೆ ಡಬರ ಕಲ್ಲಾಗ ಕಟ್ಟಾಕತ್ತೀವಿ. ಏನು ಭಾಳ ಖರ್ಚು ಮಾಡೋದು ಬೇಡ, ಸಿಂಪಲ್ದಾಗ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ಮತ್ತು ಅದಕ್ಕೆ ಥಾಟ್ ಮಾಡ್ಬೇಕಾಗಿತ್ತು. ಥಾಟ್ ಎಲ್ಲಿ ಕೊಂಡ್ಕೊಂಬರೋದು ಗಿಡ? ಹಂಗೂ ಮನೆ ಕಡ್ದೇವಿ. ಬಾಳೆ ಗಿಡದ ಬನ್ನಿ ಕಾಯಿ ಕಡಿದು ಹಾಕ್ತೀವಿ. ಅದನ್ನು ಬಡಿಯನ್ನು ಕರೆಸಿ, ಅದನ್ನು ಕೆತ್ತಿಸಿ, ಅದನ್ನು ತೊಲೆ ಮಾಡುವುದು ಸಾಧ್ಯ ಐತೇನ್ರಿ? ಅದು ಬರ್ತದಲ್ಲ ಅದಕ್ಕೆ ಬಾಳೆ ಗಿಡವನ್ನು ಅದನ್ನು ಪದರು ಒಂದೊಂದು ಸ್ವಲ್ಪ ಹೋಗ್ರಿ. ಅದ್ರಾಗ ಏನೈತಿ? ಉಳಿದ ಗಿಡ ಹಂಗಿಲ್ಲ, ಅಲ್ಲಿ ಕೆಕ್ಸ್ ಇರ್ತೈತಿ, ಮತ್ತು ಬೇರೆ ಬೇರೆ ಸಾಮಾನು ಹಾಕ್ತಾವ, ಏನೇನು ಹಾಕ್ತಾವ. ಆದರೆ ಇದನ್ನು ಕದಳಿ ಹೋಲಿಸ್ಯಾರ. ಕದಳಿ ಅಂದರೆ ಬಾಳೆ ಗಿಡ. ಬಾಳೆ ಗಿಡ ಅಂದರೆ ಒಂದೊಂದು ಪದರು ಸುಲ್ದಂಗೆ ಸುಲ್ಕೋತ ಹೋಗ್ರಿ. ಒಳಗೆ ಏನು ಮತ್ತೆ ಇಷ್ಟ ಉಳಿತೈತಿ, ಒಂದಿಷ್ಟು ಉಳಿತೈತಿ, ಅದನ್ನು ಬಿಚ್ಕೋತ ಹೋಗ್ರಿ ನೀವು. ಎಲ್ಲ ಕೊಲ್ಲ. ಅಂಥ ಕದಳಿಯನ್ನು ಹೊಕ್ಕು. ವಿಚಿತ್ರ ಅಂದರೆ ಅಂತಹ ಒಂದು ಈ ಶರೀರ ಅಂತಕ್ಕಂಥ ಕದಳಿಯಲ್ಲಿ ಹೊಕ್ಕಿರ್ತಕ್ಕಂತಹ ಜೀವ ನೂನ ಕದಳಿಯ ದಾಂಡಿ. ಮತ್ತು ನೂನ ಅಂತಂತಂದ್ರೆ ಇದು ಕಾಯಮಿರುವುದಲ್ಲ. ಈ ಕದಳಿ ಇದು ಕೊರತೆಯಿಂದ ಉಂಟಾಗಿರ್ತಕ್ಕಂಥದ್ದು. ನೂನ ಅಂದರೆ ಕೊರತೆ, ನ್ಯೂನತೆ ಅಂತಾರೆ. ನ್ಯೂನತೆ, ಅದೇನೋ ನ್ಯೂನತೆ ಐತಿ, ಅದೇನೋ ಕೊರತೆ ಐತಿ. ನೂನ ಕದಳಿಯ ದಾಂಡಿ. ಇದು ಕೊರತೆಯಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರವನ್ನು ದಾಟಿಕೊಂಡು ಮುಂದೆ ಹೋಗ್ತಾನವ.
ಜೀವ ಪರಮರ ನೆಲೆಯನ್ನರಿವು. ಜೀವ ಮತ್ತು ಪರಮಾತ್ಮ ನೋಡಿ, ಇದರಲ್ಲಿ ಮತ್ತೆ ಸ್ವಲ್ಪ ಹೆಂಗೆ ನಿಜ ಐತಂದರೆ, ಅದು ಯಾವುದೇ ಬಾಳೆಗಿಡ ತಗೊಂಡು ಗೊನೆ ಹಾಕಲಾರ್ದೆ ಇರುವುದು. ಬೇಕಾದಂಥ ಬಾಳೆಗಿಡ ತಗೊಂಡು ಗೊನೆ ಹಾಕಬೇಕು. ಇವು ಕೆಲವು ಹುಂಚಿ ಗಿಡ, ಮಾವಿನ ಗಿಡ ಒಂದು ವರ್ಷ ಕಾಯಿ ಹಾಕೋ, ಒಂದು ವರ್ಷ ಕಾಯಿ ಆಗಂಗಿಲ್ಲ. ಒಂದು ಹೂ ಬಿಡ್ತಾವೆ, ಒಂದು ಹೂ ಬಿಡಂಗಿಲ್ಲ. ಅದೇನೋ ಸ್ವಭಾವ. ಬಾಳೆ ಗಿಡ ಹಂಗಲ್ಲ. ಬಾಳೆ ಗಿಡ ಗೊನೆ ಕೊಡ ಇಷ್ಟಿಟ್ಟೆ ಹಾಕೋದಕ್ಕೆ ಸಣ್ಣ ಮಾಡಲು ಇಟ್ಟೆ ನೀರಿರ್ಲಿಕ್ಕಂದ್ರೆ ಸಹಿತ ಯಾಕಂದ್ರೆ ಅದರ ಸಾಫಲ್ಯತೆ ಯಾವಾಗ ಬರ್ತೈತಿ, ಅದರ ಸಫಲತೆ ಸಾರ್ಥಕತೆ ಬರೋದು ಯಾವಾಗ ಗೊನೆ ಬಿಟ್ಟಾಗ ಬರೋದು. ಅದರ ಧರ್ಮ ಅದು. ಆ ಬಾಳೆ ಗಿಡಕ್ಕೂ ಬಾಳೆಯ ಗೊನೆಗೂ ಮತ್ತು ಈ ಶರೀರಕ್ಕೂ ಶರೀರದಲ್ಲಿರ್ತಕ್ಕಂಥ ಜೀವನಿಗೂ ಆತ್ಮನಿಗೂ ಎಷ್ಟು ಸಂಬಂಧ ಹೊಲಿಸಾರ ಸ್ವಾಮಿ. ಅಲ್ಲಮ್ಮ ಪ್ರಭುದೇವರು ಅದನ್ನೇ ಹೇಳ್ತಾರೆ. ಅಕ್ಕ ಮಹಾದೇವಿ ಆದೇಶ ಮಾಡ್ತಾರೆ, ನೀ ಕದಳಿಗೆ ಹೋಗುವಂತೇಳಿ. ಕದಳಿ ಇರೋದು ಶ್ರೀಶೈಲ. ಸಾಂಕೇತಿಕವಾಗಿ ಹೇಳ್ತಾರೆ ಅವರು, ಶ್ರೀಶೈಲಕ್ಕೆ ಹೋಗೋ ಕದಳಿಗೆ ಹೋಗತ್ತೆ. ಹೋದ್ರು ಆ ಪ್ರಶ್ನೆ ಬೇರೆ, ಅಲ್ಲಿಯೇ ಹೋದರು. ಆದರೆ ಶರೀರದಲ್ಲಿಯೇ ಶ್ರೀಶೈಲ, ಶರೀರದಲ್ಲಿಯೇ ಕದಳಿ, ಇಲ್ಲೇ ಫಲ ಇದೆ. ಅದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥವತ್ತಾಗಿ ಹೇಳ್ಕೊತ ಹಂಗೆ ಇಲ್ಲಿ ನಾವು ಉಪಾಧಿ ಶರೀರ ಅನ್ನುವಂಥದ್ದು ಉಪಾಧಿ ಐತಿ, ಜೀವ ಅನ್ನುವಂಥ ಉಪಾಧಿ ಐತಿ. ಇದನ್ನು ನಾವು ಕಳ್ಕೊಬೇಕಾಗಿತ್ತು. ನಿಮ್ಗೆ ಆರಂಭದಲ್ಲಿ ಹೇಳಾಕತ್ತೇನೆ, ಉಪಾಧಿ ಅಂದರೆ ಒಂದು ಪಾತ್ರೆಯಲ್ಲಿರ್ತಕ್ಕಂಥ ನೀರು, ಬುಟ್ಟಿಯಲ್ಲಿರ್ತಕ್ಕಂಥ ಕಾಳು. ಆ ಬುಟ್ಟಿ ಅನ್ನುವಂಥದ್ದನ್ನು ತೆಗಿಬೇಕು, ಕೆಳಗೆ ಸುರಬೇಕು, ಮಾಪ ಮಾಡುವಂಗಿಲ್ಲ. ಅದು ವಿಶಾಲತೆ ಬಂತು, ರಾಶಿ ಒಳಗೆ ಅದು ಹೋಗಿ ಸುರಿಯುವುದು. ಈಗೇನಂದ್ರೆ ನೀವು ಅಲ್ಲಿ ಸುರಿಯುದಾಗ ರಾಶಿ ಬುಟ್ಟೆಯಿಂದ ಬಿದ್ದಿತ್ತು ರಾಶಿ, ಅದು ಮಾತು. ಬುಟ್ಟೆಗನೇ ಇತ್ತು, ಅಲ್ಲಿ ಹೊರಗೆ ಅಲ್ಲಿ ಹೋಗಿ ದೊಡ್ಡ ಹುಟ್ಟಿನೊಳಗೆ ಬಿದ್ದ ಕೂಡಲೇ ಅದು ರಾಶಿ ಅಂತ ಅನಿಸ್ಕೊಳ್ತು. ಅದನ್ನು ಬೇರ್ಪಟ್ಟು ಕೂಡಲೇ ಬುಟ್ಟೆಯಾಗಿ ಏನು ಬಂತಲ್ಲ, ಇದು ಜೀವ. ಬುಟ್ಟೆಯಾಗಿಂದ ಹೋಗಿ ಅಲ್ಲಿ ರಾಶಿಯಾಗಿ ಸೇರ್ತಲ್ಲ, ರಾಶಿಯಿಂದ ಶಬ್ದ ಬರ್ತಲ್ಲ, ಅದು ದೇವ. ಇದು ಜೀವ, ಅದು ದೇವ. ಇಷ್ಟ ವ್ಯತ್ಯಾಸ. ಆದರೆ ಸ್ಥಾನದಿಂದ ಅದು ಬೇರೆ ಬೇರೆ ಆಗೈತಿ. ಅದು ಬೇರ್ಪಟ್ಟದ್ದಕ್ಕಾಗಿ, ರಾಶಿಯಿಂದ ಬೇರ್ಪಟ್ಟದ್ದಕ್ಕಾಗಿ ಇದು ಬುಟ್ಟಿ ಅಂತ ಅನಿಸ್ಬೋದು. ಹಾಗೆ ದೇವನಿಂದ ನಾನು ಬೇರ್ಪಟ್ಟು ಬಂದದ್ದಕ್ಕೆ, ಮತ್ತು ಆ ರಾಶಿಯಾಗಿರುವಂಥದ್ದು ಏನು ಜೋಳ ಐತಲ್ಲ, ಅದೇ ಜೋಳನ ಇದು ಬುಟ್ಟಾಗೈತಿ. ಹೌದಪ್ಪ, ಬುಟ್ಟಾಗಿನ ಜೋಳ ಹಿಟ್ಟಾಗೋದಿಲ್ಲ, ರಾಶಿಯಾಗಿನ ಜೋಳ ಹಿಟ್ಟಾಗತ್ತೆ ಅಂತಂದ್ರೆ ಹಂಗೆ ಅವರಾಗ ಬುಟ್ಟಿ ತುಂಬ್ಕೊಂಡು ಹಾಕಿದ್ರು. ಆಗಾದ್ರು ಜೋಳ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಅದು ಹೊರಗೂ ಐತಿ, ಬುಟ್ಟಾಗೂ ಐತಿ. ಈಗ ಅದು ಹೊರಗೆ ಮೇಟಿ ಅಂತಕ್ಕಂಥ ಎಲ್ಲ ಸುತ್ತು ಗುಂಪಾಗಿ ಬಿದ್ದಿರ್ತಕ್ಕಂಥ ರಾಶಿ ಅಂತ ಕರೆದು ಅದನ್ನು ಬೇರ್ಪಡಿಸಿ ತಂದಿದ್ದದಕ್ಕೆ ಇದು ಬುಟ್ಟಿ ಅಂತದೆ. ಒಂದು ಬುಟ್ಟಿ ಶಿವಾನ ಮಾಡಬೇಕಪ್ಪ, ಒಂದು ಬುಟ್ಟಿ ಅದೇ ಜೋಳದ ಗುಣ, ಅದೇ ಗೋಧಿಯ ಗುಣ ಇದರಲ್ಲೈತಿ. ಬುಟ್ಟಿ ಅನ್ನುವಂಥ ಉಪಾಧಿಯಿಂದ ಬೇರ್ಪಟ್ಟದ್ದಷ್ಟೇ. ಹಂಗೆ ವಿಶ್ವಾತ್ಮನಾಗಿರ್ತಕ್ಕಂಥ ಎತ್ತೆತ್ತ ನೋಡಿದಡತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ. ಆ ಬಾಹುಗಳೇ ನೀನೇ, ಆ ಕಣ್ಣುಗಳೇ ನೀನೇ, ಎಲ್ಲಿ ನೋಡಿದಲ್ಲಿ ನೀನೇ. ಆದರೆ ನಿನ್ನಿಂದ ನಾನು ಬೇರ್ಪಟ್ಟೇನೆ. ಯಾಕೆ ಬೇರ್ಪಟ್ಟೇನೆ ಅಂತಂದ್ರೆ, ಶರೀರ ಈ ದೇಹ ಅನ್ನುವಂಥ ಉಪಾಧಿಯಿಂದ ನಾನು ಬೇರ್ಪಟ್ಟದ್ದಕ್ಕಾಗಿ ನನಗೆ ಈಗ ದುಃಖ ಆಗಿದೆ. ಕುರಿ ಹಿಂಡಿನಾಗಿಂದ ಸಿಕ್ಕೊಂಡು ಬೇರ್ಪಟ್ಟಿರ್ತಕ್ಕಂಥ ಕುರಿ ಒಂದೇ ಇತ್ತಂದ್ರೆ ಹೊರಗೆ ಶುರು ಮಾಡ್ತದೆ, ಬ್ಯಾ 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 ಅಂತ. ಅದು ಹಿಂಡಿ ಸೇರ್ತಂದ್ರೆ ಭಯ ಇಲ್ಲ ಅದಕ್ಕೆ, ಅದು ವ್ಯಷ್ಟಿಯಾಗೈತಿ ಅಂದರೆ ಬೇರ್ಪಟ್ಟೈತಿ. ಗುಂಪಿನಿಂದ ಬೇರ್ಪಟ್ಟು ಯಾವಾಗಲೂ ಸಹಿತ ಗುಂಪಿನಿಂದ ನಾವು ಬೇರ್ಪಟ್ಟಾಗ ದುಃಖ ಆಗೋದು ನಮ್ಮ ಸ್ವಾಭಾವಿಕ. ಅದಕ್ಕೆ ನಮ್ಮ ಮನುಷ್ಯ ಯಾವಾಗಲೂ ಬಯಸ್ತೈತಿ ಗುಂಪಿನಾಗೆ ಇರಬೇಕು, ಸಮಾಜದಾಗ ಇರಬೇಕು, 4 ಮಂದಿಯಾಗ ಇರಬೇಕು. ಒಬ್ಬಂಟಿಯಾಗಿ ಎಷ್ಟಂತ ಇರೋದು, ಒಬ್ಬರು ಜೀವನದಲ್ಲಿ ಒಬ್ಬರು ಮಿತ್ರ ಅಂತಕ್ಕಂಥದ್ದು ಬೇಕು, ಪರಿವಾರ ಅಂತಕ್ಕಂಥದ್ದು ಬೇಕು.
ಯಾಕಂತಂದರೆ ಇದು ಸಮಾಜ ಜೀವಿ, ಸಮಾಜದಲ್ಲಿ ಬದುಕ್ತಕ್ಕಂಥದ್ದು ಇದು. ಪ್ರಾಣಿಗಳು ಸಹಿತ ಒಂದೊಂದು ತಮ್ಮ ಸಮೂಹದಲ್ಲಿ ಬದುಕಲಿಕ್ಕೆ ಎಷ್ಟು ಇಷ್ಟಪಡ್ತಾವೋ ಹಂಗೆ ಮನುಷ್ಯನೂ ಕೂಡ ಹಂಗೆ ಈ ಸಮೂಹದಲ್ಲಿ ಇರೋಕ್ಕೆ ಇಷ್ಟಪಡ್ತಾನೆ. ಈ ಸಮೂಹದಿಂದ ಬೇರ್ಪಟ್ಟಾಗ ಈ ಇಷ್ಟೆಲ್ಲ ಜನ ಅದ ಇವೆಲ್ಲ ಕೂತಾಗ ಶಿವಸ್ವರೂಪಿಗಳು, ನೀವೆಲ್ಲರೂ ಶಿವಸ್ವರೂಪಿಗಳು, ಇದು ಮಹಾಜನತೆ. ಇದರಿಂದ ಬೇರ್ಪಟ್ಟು ನೀವು ಹೊರಗೆ ಬಂದಂತಂದ್ರೆ ಅವಾಗ ನಾವಂತೀವಿ ಸೂರ್ಯಪರ್ಣ, ಬಸಪರ್ಣ, ಕಾಂತಪರ್ಣ, ಹಸಿನು ಆರಾಮಿದೆ. ಒಬ್ಬೊಬ್ಬರು ವೈಯಕ್ತಿಕ ಬಂದಿರಂತೆ, ಒಬ್ಬೊಬ್ಬರನ್ನ ಕೇಳ್ತಾರೆ. ಆ ಸಮೂಹ ಇದ್ದಾಗ ಎಲ್ಲರೂ ಆರಾಮಿದ್ರಪ್ಪ, ಎಲ್ಲರೂ ಇದು ವ್ಯಷ್ಟಿ ಬಂದು ಸಮಷ್ಟಿ, ಎಲ್ಲವೂ ಅಂದಾಗ ಸಮಷ್ಟಿ, ಒಬ್ಬರೇ ಅಂದಾಗ ವ್ಯಷ್ಟಿ. ಆದರೆ ಇದರಿಂದ ಬೇರ್ಪಟ್ಟಾಗ ಸಮಾಜದಿಂದ ನಾನು ಬೇರ್ಪಟ್ಟು ಹೊರಗೆ ಬಂದೆ ಅಂತಂದರೆ ದುಃಖ ಚಲೋ. ಸಮಾಜದಿಂದ ಬಹಿಷ್ಕರಣ ಮಾಡಿದ್ರು ಅಂತಂದ್ರೆ ಒಂಟಿ ಜೀವ ಒಂಟಿತನ ಕಾಡ್ದಂತೆ. ಇಷ್ಟು ದಿವಸ ನಾನು ಸಮಾಜದಾಗಿದ್ದೆ, ನನಗೀಗ ಹೊರಗೆ ಹಾಕಿದ್ರು, ಸಮಾಜದಿಂದ ಹೊರಗೆ ಬಿದ್ದೆ. ಹಂಗೆ ಸಮಾಜದಿಂದ ಹೊರಗೆ ಬಿದ್ದಾಗ ದುಃಖ ಅನ್ನುವಂಥದ್ದು ಆಕತ್ತಲ್ಲ, ಹಂಗೆ ದೇವರಿಂದ ಬೇರ್ಪಟ್ಟಾಗ ನಾ ಬೇರ್ಪಟ್ಟೇನಿಲ್ಲ ದೇವರಿಂದ ಅನ್ನುವಂಥ ಭಾವದಿಂದ ದುಃಖ ಆಗೈತೆ. ಹಂಗಾರೆ ಆ ದುಃಖವನ್ನು ಕಡಿಮೆ ಮಾಡ್ಕೋಬೇಕಾಗೈತೆ. ಅದು ಹೋಗು, ನಿನಗ್ಯಾರು ಬೇಡ, ಪರಮಾತ್ಮನ ಜೊತೆಗೆ ಸಮರಸ ಮಾಡ್ಕೊ, ಯಾರು ಬೇಡ. ನೂನ ಕದಳಿಯ ದಾಂತಿ ಜೀವ ಪರಮರ ನೆಲೆಯನ್ನರಿದು. ನಾ ಜೀವ ಆಗೇನೀಗ, ಉಪಾಧಿಯಿಂದ ಜೀವ ಆಗೇನ. ಯಾಕೆ ಈ ಶರೀರ ತಗೊಂಡ್ಬಂದೇನೆ, ಮತ್ತು ಪರಮಾತ್ಮನ ಶರೀರ ಇದೆಯೇನು ಇಲ್ಲ, ಮತ್ತು ನನಗದೇ ಶರೀರ ಐತಿ, ಪರಮಾತ್ಮನಿಗೆ ಶರೀರ ಇಲ್ಲ, ಹೆಂಗೆ ಕೂಡೋದು? ರಾಶಿಯೊಳಗೆ ಇರ್ತಕ್ಕಂಥದ್ದು ಮಾಪಿ ಹೆಚ್ಚಿಲ್ಲದು, ರಾಶಿ ಅಂತ ಅನಿಸ್ಕೊಂಡತ್ತೆ. ಆದ್ರೆ ಬುಟ್ಟಿ ಹೆಚ್ಚಿದ್ದು ಇದು ಮಾಪಿ ಬೆಳೆ. ಹಂಗೆ ರಾಶಿ ಅಲ್ಲಿ ಉಪಾಧಿ ಇಲ್ಲ, ಒಮ್ಮನೆ ಆರಾಮ ಚಲ್ಲ ಪಿಲ್ಲೆಗೆ ಆನಂದವಾಗಿ ಏನದೇನು 100 ಚಲೋ 200 ಚಲೋ ಕಾಳು ಬಿದ್ದತ್ತೆ. ಈಗ ಗೊಂಜಾಳ ರಾಶಿ ಮಾಡ್ತೀವಿ ನೀವು, ಆ ರಾಶಿ ಮಾಡುತ್ತೆ ಒಂದೊಂದು ಕಾಳು ಎಣಿಸ್ತದೆ ಚಲ ತುಂಬುತ್ತೆ. ಒಂದು ಕಾಳು ಎಷ್ಟು ಗ್ರಾಮ್ ಆಕೈತಿ, ಒಂದು ಕಾಳು ಇಷ್ಟು ಗ್ರಾಮ್ ಆತಂದ್ರೆ ಒಂದು ಚೀಲಕ್ಕೆ ಇಷ್ಟು ಕಾಳು ಅದು ಇಷ್ಟು ಗ್ರಾಮ್ ಆತಂದು ಲೆಕ್ಕ ಹಾಕ್ತೀವಿ ನಾವು. ಆದರೆ ರಾಶಿ ಬಿದ್ದಾಗ ಮಾತ್ರ ಅಂದಾಜು ಒಂದು ಮಾಪ್ ಹತ್ತೈತಮ್ಮ, ಇಷ್ಟು ಚೀಲ ಆಗ್ಬೋದು ಅಂತ. ಅಂದಾಜು ಕರೆಕ್ಟ್ ಅಲ್ಲ. ಚೀಲಕ್ಕೆ ಬಿತ್ತು ಚೀಲ ಹೊಲದ್ರಿ ಬಾಯಿ ಕಟ್ಟಿದ್ರಿ ಅಂತಂತಂದ್ರೆ ಇಷ್ಟು ಕಟ್ಟ ಆಯ್ತು, ಇಷ್ಟು ಚುಂಗುಡಾದವು ಇದೆಲ್ಲ ಹೇಳ್ತಾರೆ. ಅದು ಹೊರಗೆ ಬಿದ್ದ ಹಂಗೆ ರಾಶಿ ಅಂತ ಇರ್ತೈತಿ. ಹಂಗೆ ನಾನು ದೇವನಿಂದ ಬೇರ್ಪಟ್ಟ ನಂತರದಲ್ಲಿ ದೇವನಿಗೆ ದೇಹ ಇಲ್ಲ, ದೇವನಿಗೆ ದೇಹ ಇಲ್ಲ, ಜೀವ ದೇವ ಅಲ್ಲ. ಈಗ ಜೀವತನ ಯಾವಾಗ ಹೋಗೋದಲ್ಲ, ಇದು ಬಿಟ್ಟವ ಆ ಕಡೆ ಪ್ರವೇಶ ಆಗ್ತದ. ಆದರೆ ದೇಹ ಬಿಟ್ಟಾಗ ಮಾತ್ರ ಇದು ಸಾಧ್ಯ. ದೇಹ ಬಿಟ್ಟಾಗ ಅಂದ್ರೆ ಸಾಯ್ಬೇಕಂದ್ರೆ ನಾವು ಸತ್ತ ನಂತರ ಏನೂ ಇಲ್ಲ, ಏನೂ ಇಲ್ಲ. ಇರುವಾಗನ ಸಾಯ್ಬೇಕು ನಾವು. ಇರುವಾಗ ಹೆಂಗೆ ಸಾಯ್ಬೇಕು? ಇಲ್ಲಪ್ಪ, ಇರುವಾಗ ಹೆಂಗೆ ಸಾಯೋದು? ಇರುವಾಗ ಸಾಯ್ಬೇಕಂತ ಹೇಳಿದೆ. ನಾನು ಅನ್ನುವಂಥ, ನನ್ನದು ಅನ್ನುವಂಥ ಭಾವ ಸತ್ತು ಹೋತು ಅಂದ್ರೆ ನಾ ಸತ್ತಾನೆ. ಈ ದೇಹದ ತನ್ನ ಕೆಲಸ ಮಾಡ. ಅದು ಇಲ್ಲಿ ನಾನು ಅನ್ನುವಂಥ ಭಾವನೆ ಐತಲ್ಲ, ನಾನು ಅಂದರೆ ಇಲ್ಲಿ ಅಹಂಭಾವ, ನಾನು ಜೀವನಲ್ಲ, ಪರಮಸ್ವರೂಪ, ಜೀವ ಪರಮರ ನೆಲೆಯ ನನ್ನದು. ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಅದರ ನೆಲೆ ಏನು, ನನ್ನ ನೆಲೆ ಏನು? ಅದಕ್ಕೆ ನೆಲೆನೇ ಇಲ್ಲ, ಅದಕ್ಕೆ ನೆಲೆ ಇಲ್ಲ. ಒಬ್ಬವನ್ನ ಮಾತು ಹೇಳ್ತಿದ್ದ,
ಸಂಸಾರ ಮಾಡಕ್ಕೆ ಹೋದ್ರೆ ಸಂಸಾರದಾಗ ದಂಡ ಸಿಗೋದು. ಪರಮಾರ್ಥ ಮಾಡ್ಬೇಕಂತಂದ್ರೆ ಪರಮಾರ್ಥ ನೆಲೆ ಸಿಗೋದು. ನೆಲೆ ದಂಡಿ ಎರಡು ಹೊಳಿಗೆ ಸಂಬಂಧಪಟ್ಟದ್ದು. ಪ್ರಪಂಚ ಮಾಡ್ಬೇಕಂತಂದು ಎಷ್ಟು ಮಾಡಿದರೂ ಕಡಿಮೆ, ದಂಡನೇ ಸಿಗೋದು. ಹಂಗೆ ಹೋಗೋದು ಈಶಾಡೋದು 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 ಈಶಾಡೋದು. ಈ ಕಡೆ ದಂಡ ಇರಬೇಕು, ಆ ಕಡೆ ದಂಡ ಇರಬೇಕು. ಈ ಸಾಗರಕ್ಕೆ, ಈ ನದಿಗೆ ದಂಡ ಐತಿ. ಆಚೆ ಕಡೆ ಅವ್ರುಗಳು ಒಂದು ದಂಡ ಐತೆ, ಈಚೆ ಕಡೆ ಗೋಡಿಗೆರಿಗೆ ಒಂದು ದಂಡ ಐತಿ. ಹಂಗೆ ನಾವೇನು ಸಂಸಾರ ಮಾಡಕ್ಕಾಗ್ತೀವಲ್ಲ, ಸಂಸಾರ ಅನ್ನುವಂಥ ಒಂದು ನದಿ ಹೆರಕೈತೈತಿ. ಇದಕ್ಕೆ ದಂಡ ಎಲ್ಲೈತಿ ಬಸಪ್ಪಣ್ಣ? ಎಲ್ಲರ ಒಂದು ದಂಡ ಐತದ. ಹಂಗೆ ಹೋಗೋದು. ಅದು ಮಳೆ ಬಂದು ಹೆಚ್ಚಾದಾಗ ಹರಿವಾಕತಿ. ಇದು ಮಳಿನ ಬರೋಂಗಿಲ್ಲ, ಯಾವತ್ತೂ ಇದ್ರ ಹೊಳಿ ಹಂಗೆ ಹರಿವು ಆಗತೈತಿ. ಅದು ಮುಂದೆ ಹೋಗತ್ತೆ ಬಿಡ್ತೈತೆ. ಆ ಪ್ರಶ್ನೆ ಬರೀ ಹೆಚ್ಚಾಗಿ ಹಿಂಗಾಗತ್ತೆ. ಅಗಲ ಹೊಂಟದು ಒಟ್ಟು. ಇದು ಹಿಂಗೆ, ಇದು ಸಂಸಾರ. ಇದು ಪರಮಾರ್ಥ. ಇದು ನೆಲೆ ಸಿಗೋದು. ಎಲ್ಲೈತೋ ಗೊತ್ತಿಲ್ಲ. ನೆಲೆ ಅಂದ್ರೆ ಆಳ ಎಷ್ಟು ಗುಮ್ಮ ಐತಂತ. ಈ ಪರಮಾರ್ಥದ ಗುಮ್ಮ ಭಯಂಕರ ಗುಮ್ಮ ಐತೆ. ಇದು ನೆಲೆ ಸಿಗೋದು. ಆದರೆ ನೆಲೆ ಹುಡುಕಾಡಬೇಕಂತ ನಾವು ಜೀವ ಪರಮರನು ಅವರ ನೆಲೆಯನ್ನು ಅರಿದು, ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಅದರ ನೆಲೆಯನ್ನು ಅರಿತುಕೊಂಡು ಜನನ ಮರಣವ ಗೆದ್ದು ನೋಡ್ರಿ. ಇಲ್ಲೇ ಇದ್ದಾಗ ಜನನ ಮರಣ ಗೆಲ್ಲಬೇಕಂತ ನಾವು. ಜನನ ಅಂದ್ರೆ ಮುಂದೆ ಬರ್ತಕ್ಕಂಥದ್ದೇನಲ್ಲ, ಅದನ್ನು ನಾನು ಗೆಲ್ಲಿಬೇಕು. ಅಂತಹ ಜನನ ಮರಣ ಅಂತಕ್ಕಂಥದ್ದು ಗೆಲ್ಲಿಬೇಕು. ಯಾಕಂತಾರಂತಂದ್ರೆ ಇದು ದೇವನಿಂದ ಬೇರ್ಪಟ್ಟಿದ್ದರೂ ಸಹಿತ ದೇವನೇ ಅಂತ ಅನಿಸ್ಕೊಂಡ. ಈಗ ನೀವೇನು ಮಾಡ್ತೀರಿ, ಬಂಗಾರ ಚಲೋದ ತೊಗೋಬೇಕಂತ ತಿಳ್ಕೊಂಡು ಪ್ಯೂರ್ ಬಂಗಾರ ತೊಗೋಬೇಕಂತಂದ್ರೆ ತಿಳ್ಕೊಳ್ಳಿ. ಚೊಕ್ಕ ಬಂಗಾರ ಏನು ತೊಗೋತೀರಿ? ಏನು ತೊಗೋತೀರಿ? ಬಿಸ್ಕಿಟ ತೊಗೋತೀರಿ. ಪಾರ್ಲೆ ಆದ್ರೆ ಬಂಗಾರ ಗಟ್ಟಿ ಬಿಸ್ಕಿಟ್ ತೊಗೋತೀರಿ. ಅದ್ರಾಗ 24 ಕ್ಯಾರೆಟ್ ಇರ್ತೈತಲ್ಲ, ಚೊಕ್ಕ ಅದು ಏನೇನೂ ಸೇರಿದಂಗೆ ಅಂತ ತೊಗೋತೀರಿ. ಆ ಬಂಗಾರ ತಗೊಂಡ ನಂತರದಲ್ಲಿ ಆ ಬಿಸ್ಕಿಟ್ನೊಳಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಎಂತೆಂಥ ಆಭರಣ ಬೇಕೋ ಅದನ್ನು ಮಾಡಿಸ್ತಾರೆ. ಒಂದನೇ ಮನೆ ಆಭರಣ, ಬೇರೆ ಬೇರೆ ಆಭರಣಗಳು ತಯಾರು. ಆದರೆ ನಿಮಗೂ ಒಂದು ಇಲ್ಲ ಅಂತ ತಿಳ್ಕೊಂಡು ಒಂದು ಉಂಗುರ ಮಾಡಿಸ್ಬೇಕು. ಒಂದು ಉಂಗುರ ಸಾಕು, ಉಳಿದೆಲ್ಲ ಅವರ ಮಾಡಿಸ್ಬೇಕು. ಅಲ್ಲೇ ಕುಂದಿಸ್ತಾರೆ, ಅಲ್ಲೇ ಕುಂದಿಸ್ತಾರೆ. ಕುರ್ಚಿ ಮತ್ತು ಗಟ್ಟಿ ಬಂಗಾರ ಬಿಸ್ಕಿಟ್ನಿಂದ ಮಾಡಿರ್ತಕ್ಕಂಥ ಆಭರಣಗಳು ಬಂಗಾರದಿಂದ ಬೇರ್ಪಟ್ಟಿವೆ. ಬಂಗಾರದಿಂದ ಬೇರ್ಪಟ್ಟು ಬೇರೆ ಬೇರೆ ಆಭರಣ ಅದು ಬದಲಾವಣೆ. ಆದರೆ ಮೂಲ ಬಿಸ್ಕಿಟ್ನಾಗ ಇರ್ತಕ್ಕಂಥ ಬಂಗಾರದ ಅಂಶವೋ ಅವು ಅಥವಾ ಅವು ಬೇರೆ ಅದಾವು ಬಿಸ್ಕಿಟ್ನಾಗ. ಹಂಗೆ ಒಂದು ಗಟ್ಟಿ ಬಂಗಾರದಿಂದ ಮಾಡಿರ್ತಕ್ಕಂಥ ಅನೇಕ ಆಭರಣಗಳ ಹೆಸರು ಇರ್ತದೆ. ನೀವು ಒಂದು ಚೈನಾ ಅಂದ್ರಿ, ಮತ್ತೊಂದು ಇವು ಕಿವ್ಯಾಗಿನ ಅಂದ್ರಿ, ಮೂಗಿನಾಗಿನ ಅಂತಂದ್ರಿ, ಕೈಯೊಳಗೆ ಇರ್ತಕ್ಕಂಥ ಬೇರೆ ಬೇರೆ ಮತ್ತು ಪದಾರ್ಥಗಳಿದಾವೆ. ಅವಕ್ಕೊಂದೊಂದು ಹೆಸರು ಒಂದು ಹೋದ್ರಿ. ಆ ಹೆಸರು ಬೇರೆ ಆದರೂ ಸಹಿತ ಮೂಲದಲ್ಲಿ ಏನು
ಮೂಲ ವಸ್ತುವನ್ನು ಬಿಡಕ್ಕೆ ಬರಂಗಿಲ್ಲ. ಹೆಸರು ಬೇರೆ ಬೇರೆ ಅಂತ ಅನ್ಸ್ಕೊಂಡು ಕುಂಬಾರನಂತಕ್ಕೆ ಕೆರೆಯಿಂದ ಮಣ್ಣು ತಂದಾನ, ಒಂದು ಚಕ್ರಿ ಮಣ್ಣು ತಂದಾನ. ಅದರೊಳಗೆ ಸಣ್ಣ ದೊಡ್ಡ ಮಡಿಕೆ ಕುಡಿಕಿ ಮುಚ್ಚಳ ಪರ್ಯಾಣ ಮಗಿ ಪಣತಿ ಹಿಂಗೆಲ್ಲ ಮಾಡ್ಯಾರ. ಮಣ್ಣು ಒಂದೇ, ನಾಮಗಳು ಭಿನ್ನ ಭಿನ್ನವಾದವು. ಕೊಡ ಒಂದು ಮಣ್ಣಿನ ಬಿಂದಿಗೆ, ಅದ ಮಣ್ಣ, ಅದ ಚಕಡೆಯ ಮಣ್ಣ. ತತ್ರಾಣಿಗೆ ಅದು ಮಣ್ಣ. ಒಂದು ಊಟ ಮಾಡೋ ಪರ್ಯಾಣ ಮಣ್ಣ. ಮಜ್ಜಿಗೆ ಮಾಡೋ ಹರಿವು ದೊಡ್ಡದು, ಅದು ಮಣ್ಣ. ನಾಮದಲ್ಲಿ ಭಿನ್ನವಾದರೂ ಸಹಿತ, ರೂಪದಲ್ಲಿ ಭಿನ್ನವಾದರೂ ಸಹಿತ, ಕ್ರಿಯೆಯಲ್ಲಿ ಭಿನ್ನವಾದರೂ ಸಹಿತ ಮೂಲ ವಸ್ತು ಮಾತ್ರ. ಹಂಗೆ ನಾನು ಎಲ್ಲಿ ಅವನೋ ಗೊತ್ತಿಲ್ಲ, ಯಾವ ರೂಪದಿಂದ ಬಂದೇನೋ ಗೊತ್ತಿಲ್ಲ, ಎಲ್ಲಿಂದೋ ಬಂದೇನೋ. ನಾನೊಂದು ಹೆಸರೇ ಬೇರೆ. ಈಗ ನಮ್ಮ ಮನ್ಯಾಗ ಎಷ್ಟೋ ಮಂದಿ ಅದಾರ ತಿಳ್ಕೊಂಡು, ಅವ್ರ ಹೆಸರು ಬೇರೆ, ಅವ್ರ ರೂಪ ಬೇರೆ, ಅವರ ಬೇರೆ. ಮತ್ತು ಮೂಲ ಅದು ನಮ್ಗೆ ಗೊತ್ತಿಲ್ಲ. ಹಿಂಗೆ ಯಾಕೆ ನಮ್ಗೆ ತೊಂದರೆ ಆಗಿದೆ ಅಂತಂದ್ರೆ, ಬಂಗಾರದಿಂದ ಆಭರಣ ಬಂದವನು ಗೊತ್ತೈತಿ, ಮಣ್ಣಿನಿಂದ ಮಡಿಕೆ ಬಂದವನು ಗೊತ್ತೈತಿ, ಮಣ್ಣಿನಿಂದ ಮಡಿಕೆಗಳು ಬಂದಾವ, ಇದೆಲ್ಲ ಗೊತ್ತೈತಿ. ಹೊಳೆಯಿಂದ ನೀರು ತಂದಿರಿ, ಯಾರು ತಂಬ್ಯಾಗ ತುಂಬ್ಕೊಂಬಂದಾರ, ಯಾರು ಕುಂಬದಾಗ ತುಂಬ್ಕೊಂಬಂದಾರ, ಯಾರು ಟ್ಯಾಂಕರ್ದಾಗ ತುಂಬ್ಕೊಂಬಂದಾರ. ಟ್ಯಾಂಕರ್ ಅದೊಂದು ಕಾರ್ಯ, ಅದು ತುಂಬ್ಕೊಂಬರಾಕ ಒಂದು ಸ್ಥಾನ ಬೇಕಾಗತ್ತೆ, ಅದೈತಿ ಅಂತ ತೊಗೊಂಬಂದೆ. ನಮ್ಮದು ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಹೊಳಿ ಐತಿ, ಬಂಗಾರ ಐತಿ, ಮಣ್ಣು ಐತಿ, ಮೂಲದಲ್ಲಿ ನಮಗೆಲ್ಲ ಗೊತ್ತೈತಿ, ಜ್ಞಾನ ಐತಿ, ತಿಳಿಸಿ ತಿಳ್ಕೊತೀವಿ. ಹಂಗೆ ನಾವು ಆ ದೇವರಿಂದ ಬೇರ್ಪಟ್ಟಿವಿ ಅಂತಂತಂದ್ರೆ, ದೇವರ ಎಲ್ಲಿ ನಾನು ಅಂತ ತೋರಿಸಲಿಲ್ಲ, ಬರಂಗಿಲ್ಲ. ದೇವರನ್ನು ತೋರಿಸ್ಲಿಕ್ಕಂತೂ ಬರುವುದಿಲ್ಲ. ಮತ್ತು ದೇವರು ಅದಾನಂತ ಅದು ಹೇಳ್ತೇವೆ, ಹೊಳೆ ಐತೆ ಅಂತ ಹೇಳ್ತೇವೆ, ತಮ್ಮಿ ತುಂಬ್ಕೊಂಬರ್ತಾರ, ತತ್ರಾಣಿ ತುಂಬ್ಕೊಂಬರ್ತಾರ, ಕೊಡ ತುಂಬ್ಕೊಂಬರ್ತಾರ ಅಂತ ಹೇಳ್ತೀವಿ. ಹಾಗೆ ದೇವರನ್ನು ತೋರಿಸ್ತೀವಿ, ಅವಾಗ ನಾವು ನಂಬುತ್ತೇವೆ. ತೋರ್ಸಾಕದ ವಸ್ತು ಅಲ್ಲ, ನಿರಾಕಾರ, ನಿರ್ಗುಣ, ನಿರವಯವ. ಅದಕ್ಕೆ ಅವಯವ ಇಲ್ಲ, ಅದಕ್ಕೆ ಗುಣ ಇಲ್ಲ. ನಮ್ಮೊಂದೊಂದು ಗುಣ ಅದಾವ, ಸತ್ವಗುಣ, ರಜೋಗುಣ, ತಮೋಗುಣ ಅಂತಕ್ಕಂಥ ಒಂದೊಂದು ಗುಣಗಳನ್ನು ನಾವು ಪ್ರಧಾನಿಸ್ತೇವೆ. ಅದರಲ್ಲಿ ಹಂಗಿಲ್ಲಲ್ಲ, ಅಲ್ಲಿ ಗುಣಾತೀತ, ರೂಪಾತೀತ, ಇಂಥ ವಸ್ತು. ಅದನ್ನು ತೋರಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗತ್ತೆ? ಉದಾಹರಣೆಗೆ ನಾವಂತೂ ಈಗ ಜೀವಂತ ಇದೀವಿ, ಎಲ್ಲರೂ ಖರೆ ಮುಗಿಕೊಂಡು ಜೀವಂತ ಇದ್ದೀವಿ. ನಾವು ಎಷ್ಟೆಲ್ಲ ಮುದುಕರಾಗಿ, ಇಷ್ಟೆಲ್ಲ ಒಡನಾಟದಾಗಿ ಇದ್ದುಕೊಂಡು ಇಷ್ಟೆಲ್ಲ ಅದೇವಿ. ಖರೆ ಏನಾರ ಪೆಟ್ಟಾದ್ರೆ ಅದಕ್ಕಾಗಿಂದಾಗ ಬಿದ್ದರೆ ಎಬಿಸಿ ಅದನ್ನು ಕಟ್ಟಿ ಏನಾರ ರಿಪೇರಿ ಮಾಡಿ, ನಾವು ಸ್ವಲ್ಪ ಶುಶ್ರೂಷೆ ಮಾಡಿ ಅದಕ್ಕೇನಾರ ಉಪಚಾರ ನಾವು ಮಾಡ್ತೀವಿ. ಈ ಪ್ರಾಣವಾಯು ಹೋದ ನಂತರ ಇದನ್ನ ಹೆಂಗೆ ಬ್ಯಾಂಡೇಜ್ ಮಾಡೋರು? ಪ್ರಾಣವಾಯು ಅನ್ನುವಂಥದ್ದು ಸಾವಕಾಶ ಹೋಗೋ ಹೊತ್ತಿನಾಗ ಎಲ್ಲರೂ ಅಲ್ಲೇ ಇರ್ತೀವಿ. ಹಿಡಿದು ಜಕ್ಕೋರು ಅದನ್ನ ಹಗ್ಗಾರ ಹಚ್ಚರಿ. ಎದಕ್ಕೆ ಹಗ್ಗ ಹಚ್ಚೋರು? ಎದಕ್ಕೆ ಸರಪಳಿ ಹಚ್ಚೋರು? ಎಷ್ಟು ಮಂದಿ ಬಂಧು ಬಾಂಧವರಿದ್ದರೇನು, ಯಾವ ಡಾಕ್ಟರ್ ಇದ್ದರೇನು, ಯಾರು ಸ್ವಾಮಿಗಳಿದ್ರೇನು, ತಪಸ್ವಿಗಳಿದ್ರೇನು, ಯಾರಿದ್ರೇನು, ಹೋಗುದಲ್ಲ ಹೊಂಟದ. ಅವಾಗ ಹಿಡಿದು ಜಗ್ರಿ, ಹಿಡ್ಕೋರಿ ಅಂತ. ಶರೀರ ಹಿಡಿಬೋದು, ಹೊಳಿ ಮುಳುಗೋರ್ನ
ಈ ಸೋಜಿ ಜಕ್ಕೊಂಡು ತೊಗೊಂಬರ್ಬೋದು. ಪ್ರಾಣ ಹೋಗೋತ್ನಾಗ ಅದನ್ನ ಹೆಂಗೆ ತರಕ್ಕೆ ಬರ್ತೈತಿ? ಈ ಲೈಟ್ ನೋಡಿದಾಗ ಬಲ್ಬ್ ನೋಡಿದಾಗ ಗೊತ್ತಾಗೋದು. ಹಾಂ, ಮತ್ತು ನಿಮ್ಗೆ ತೋರಿಸಬೇಕಪ್ಪ ಅಂತಂತಂದ್ರೆ ಏನಿಲ್ಲ ಇಲ್ಲ, ಯಾರು ಬಿಚ್ಚೋದು ಬಾಯ್ ಹಿಡಿ. ಆದರೆ ವಿಚಿತ್ರ ಅಂತಂದ್ರೆ ಸುಮ್ಮಿದ್ವಿ ಅಂದ್ರೆ ಅದ್ರ ಪ್ರಕಾಶ ತಾನೇ ಬರ್ತೀವಿ. ಅದ್ರೊಳಗೆ ಕರೆಂಟ್ ಐತೆಲ್ಲ ನೋಡೇ ಬಿಡ್ಬೇಕಂತ ತಿಳ್ಕೊಂಡು ನೋಡೋಕ್ಕಾದ ಅಂತ. ನಾನು ಸಣ್ಣವಿದ್ದೆ, ಇದೇ ತಿಂದಾಗ ಆಗ ಮೊದಲು ಬೆಡ್ಶೀಟ್ ಬರ್ತಿದ್ದು ಹಿಂಗೆ ಉದ್ದನು ಹಿಂಗೆ ಒಳಗೆ ಹೊತ್ತು ಯಾಕೆ ಕವರ್ ಇರ್ತಿತ್ತು ನೋಡ್ರಿ, ಬೆಡ್ಶೀಟ್ಸ್ ಅಂತಿದ್ದು ಉದ್ದ. ಹಾಂ, ಅದು ನಾನು ಮಾಡಪ್ಪ ಅಂದೆ, ಅದು ಹಿಂಗೆ ಬಿಚ್ಚಿದ್ದೆ. ಬಿಚ್ಚಿ ಅದೇನೋ ನೋಡಕ್ಕೆ ಹಿಂಗೆ ಬಿಟ್ಟು ಹೊಡಿತು. ಹೊಡೆದು ಅಟ್ಟ ಸುಮ್ಮನೆ ಬಿಡ್ಬೇಕಿಲ್ಲ ನಾನು, ಮತ್ತು ಹಾಕಿಬಿಟ್ಟೆ. ಹಂಗೆ ಹುಡುಗದ ಗೆಳೆಯ ಹಿಂಗೆ ಹೊಡಿತದ, ಹೆಂಗೆ ಹೊಡಿತ ತಾವು ಕೇಳಿದ, ಮತ್ತೆ ಬಿಚ್ಚಿದ ಹಿಂಗೆ. ಅವಾಗ ಇಲ್ಲಿ ಮುಟ್ಟು ಅಂತ ಅಂದಿದ್ರೆ ಅವ್ನು ಹೊಡೆದು ಗೊತ್ತಾಕೈತೆ. ಅವ್ನು ಹೊಡಿಸ್ಕೊಂಡವ್ ನಾನಲ್ಲ, ಹಿಂಗೆ ತೆಗೆದೆ, ಇದನ್ನು ಹಿಂಗೆ ತೆಗೆದು ಹಿಂಗೆ ಮುಟ್ಟಿದೆ. ಹಿಂಗೆ ಮುಟ್ಟಿದೆ ಅಂತ ಮತ್ತೆ ಮುಟ್ಟೆ ಬಿಟ್ಟು ಹೊಡಿತು. ಏನು ಹೊಡಿತಲ್ಲ. ಹಾಂ, ಇನ್ನು ಬಂದವರೆಲ್ಲ ಹೇಳ್ಕೊತ ಹೋದ್ರೆ ಹೆಂಗೆ ಮತ್ತಂತ ನಾವು ಕೇಳೋರೆ ಅವರು 2 ಸಲ ಹೊಡಿಸ್ಕೊಡೋದು ಅಂತೇಳಿ ಅದು ಹೊಸ ಮಾಡಿದ್ರೆ ಮುಚ್ಚಿಟ್ಬೇಕು. ಅದ ಕಾಣೋದಿಲ್ಲ, ಹೊಡೆದ್ರೆ ಖರೆ. ಮತ್ತು ಅವಾಗ ಏನು ಹೊಡಿತು, ಮತ್ತು ಯಾರು ಬರಲ್ಲ ಹೊಡ್ಯಾಕಂತ ಅವ್ನು ಕೇಳಿದ್ರೆ ಏನು ಹೊಡೆದ ಅವ್ಗೆ. ಹಾಗಾಗಿ ಮನುಷ್ಯ ಇರ್ತಾನೆ ಹೊಡೆದು ಬೇರೆ. ಹಂಗೆ ನಿಮ್ಮ ಪ್ರಕಾರ ಒಂದು ವಿದ್ಯುತ್ ಅನ್ನುವಂಥ ನಮ್ಮಲ್ಲಿರ್ತಕ್ಕಂಥ ಅದು ವಿದ್ಯುತ್ ಸಂಚಾರ ಪ್ರಾಣವಾಗಿ ಅಂದರೆ ವಿದ್ಯುತ್ ಅದು ಎಲ್ಲಿ ಹೋಗುತ್ತೋ ಅನ್ನೋದು ಗೊತ್ತಿಲ್ಲ. ಅದು ಎಲ್ಲಿ ಹೋಗೈತಲ್ಲ ಅದು ದೇವ, ಎಲ್ಲಿ ಹೋಗೈತೆ ಗೊತ್ತಿಲ್ಲ. ಮತ್ತು ಇದು ಹೋಗಿದ್ದಕ್ಕೂ ಅದು ಗೊತ್ತಾಗೋದಿಲ್ಲ. ಸಮರಸ ಆದಮೇಲೆ ಏನು ಹೇಳೋದು. ನದಿ ಹೋಗಿ ಸಾಗರಕ್ಕೆ ಸೇರಿದಾಗ ನಾನು ಗೊಡಿಗೆನಿಂದ ಬಂದ ನದಿಯಾಗ ಹಾಕೋದಿತ್ತು. ಸಮುದ್ರ ಸೇರಿದಾಗ ಗುಡಿಗೇರಿ ಮನೆಯಲ್ಲಿ ಹೋದ್ರು ಗೋಕರ್ಣಕ್ಕೆ, ರಾಮೇಶ್ವರಕ್ಕೆ ಹೋಗಿದ್ರು. ರಾಮೇಶ್ವರಕ್ಕೆ ಹೋದ ಕೂಡಲೇ ಘಟಪ್ರಭಾ ಅಲ್ಲೇ ಇತ್ತು. ಅದು ಓಡಿ ಬಂತು, ನಮ್ಮೂರವ್ರಪ್ಪ ನೀವು, ನಾ ಅಲ್ಲಿಂದ ಬಂದಿದ್ದೆ, ಗುಡಿಗೇರಿಯಿಂದ ಬಂದಿದ್ದೆ, ಬರ್ರಿ ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ, ಮತ್ತು ಸಾಗರದಾಗಿನ ಮಣ್ಣು ತೊಗೊಂಡು ನೀವು ಪೂಜೆ ಮಾಡಿ ಉಪಯೋಗ ಇಲ್ಲೇ ಮಾಡಕ್ಕೆ ಬರ್ತದಲ್ಲ. ಅದು ಹೆಂಗೆ ಘಟಪ್ರಭಾ ಸಾಗರವನ್ನು ಸೇರಿದಾಗ ಹೊಳ್ಳೆ ಅದು ಏನೇನು ಅನ್ನೋದಿಲ್ಲಲ್ಲ, ಹಂಗೆ ನಾನು ನನ್ನ ಒಂದು ಪ್ರಾಣ ಪಕ್ಷಿ ಹೋದ ನಂತರದಲ್ಲಿ ಅದಕ್ಕೆ ಯಾಕೆಂತ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಕೂಡಿದ ಬಳಿಕ ಏನೂ ಅನ್ನೆ, ನಾ ಎನ್ನೆ, ನೀ ಎನ್ನೆ, ಆಯಿತೆನ್ನೆ, ಆಗದೆನ್ನೆ, ಏನೋ ಅನ್ನೋದು ಅನ್ನಕ್ಕೆ ಬರುವುದಿಲ್ಲದ. ನಾ ಅನ್ನೋದಿಲ್ಲ ಅಂತ ಅನ್ನಂಗಿಲ್ಲ, ಅನ್ನಕ್ಕದ ಬರುವುದಿಲ್ಲ. ಸತ್ತ ನಂತರ ಓ ಅಂತ ಹೆಂಗೆ ನಾವು ಹುಲ್ಯಾಕ ಸತ್ತ ನಂತರ ಅದೇ ಕುಂದಿಸೈತಿ, ಬಾಬಾನ ಕುಂದಿಸಿ ಬಂದಾನ. ಅಲ್ಲಿ ಕುಂದಿಸಿದ ಮೇಲೆ 1 ತಾಸು 2 ತಾಸು ಬಿಟ್ಟು ಎಲ್ಲ ಬರೋಬ್ಬರಿ ಮಾಡ್ಯಾರ, ಏನು ಮಾಡ್ಬೇಕೆಲ್ಲ ಮಾಡ್ಯಾರ. ಶೆಟ್ರ ಹಿಂಗ್ಯಾಕೆ ಕೂತೀರಂದ್ರೆ, ಹೇಳಿದ ನೀವು ಉಳಿಯಂಗಿಲ್ಲ. ಹಂಗೆ ಅದು ಹೋಗೈತಲ್ಲ, ಹೋದವನೇ ಗೊತ್ತು. ಹಂಗೆ ದೇವನ ಆ ಸ್ಥಾನ ಅನ್ನುವಂಥದ್ದು ಜೀವ ಪರಮರ ನೆಲೆಯನ್ನು ಅರಿದು, ಆ ಜೀವ ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು, ಇದರ ನೆಲೆ, ಜೀವನ ನೆಲೆಯನ್ನು ಅರಿಯಬೇಕು. ನೆಲೆ ಆಗಲೇ ಹೇಳಿದ್ರೆ ನಿಮಗೆ, ನೆಲೆ ಅಂದರೆ ಆಳ. ಎಲ್ಲಿ ಜೀವ ಅಂದರೆ ಎಲ್ಲಿತನ ಹೋಗೋದು, ಪರಮಾತ್ಮ ಎಲ್ಲಿತನ ಹೋಗೋದು, ಅದನ್ನು ಅರಿಬೇಕು. ಭವವ ದಾಟಿದಲ್ಲದೆ, ಭವ ಅಂದರೆ ಜನನ ಮರಣ,
ಅದಕ್ಕೆ ಭವ ಭವ ಅಂತ ಜನನ ಮರಣ ದಾಟಬೇಕಲ್ಲದೆ ಘನವ ಕಾಣಬಾರದೆಂದರು. ಘನ ಅಂದರೆ ಅದು ದೊಡ್ಡದು, ಭಾಳ ದೊಡ್ಡದಾಗಿರ್ತಕ್ಕಂಥ ಆ ವಸ್ತು ಅದನ್ನು ಕಾಣಬೇಕಾಗಿತ್ತು ಅಂತಂದರೆ ನೋಡ್ರಿ ಎಷ್ಟು ವಿಚಿತ್ರ ಐತೆ ಅಂತಂದ್ರೆ ಇಬ್ಬನಿ ಬಿದ್ದಿರ್ತದೆ. ಬೆಳಗ್ಗೆ ಎದ್ದು ಕೂಡಲೇ ಇಬ್ಬನಿ ನೋಡ್ತದೆ, ಸಣ್ಣ ಸಣ್ಣ ಎಲೆ ಮೇಲೆ ಕರ್ಕಿ ಮೇಲೆ ಕೂತಿರ್ತದೆ. ಹೆಂಗೆ ಕಾಣ್ತದೆ ಅದು ಇಬ್ಬನಿ ಹನಿ? ಮುತ್ತಿನಂಗೆ ಕಾಣ, ಮುತ್ತಿನಂಗೆ ಕಾಣ, ಮುತ್ತ ಆ ಮುತ್ತನ್ನು ನೋಡಿದಾಗ ತಗೋಬೇಕು ಅನ್ನಿಸ್ತದೆ. ನೋಡೋದಷ್ಟ ಅದು. ಒಂದು ಸ್ವಲ್ಪ ಗಾಳಿ ಬಿಡುತ್ತಂದ್ರೆ ಎಲ್ಲಿ ಕೈಯಾಗಿಲ್ಲ ಅದು ಬಿದ್ದ. ಹಂಗೆ ಇವೇನು ದೇಹಗಳದಾವಲ್ಲ, ಈ ದೇಹಗಳು ಈ ಬನಿ ಹನಿ ಇಲ್ಲ. ಯಾವ ಗಾಳಿ? ಮೃತ್ಯು, ಮರಣ ಅನ್ನುವಂಥ ಗಾಳಿ ಬಿಡುತ್ತೇವೆ ಅಂತಂದರೆ ಅದರ ಹೊಡೆತಕ್ಕೆ ಇದೆಲ್ಲ ನೋಡೋಕೆ ಭಾಳ ಚಂದ ಕಾಣಿಸ್ತದೆ, ಭಾಳ ಚಂದ. ಮತ್ತು ಶರೀರ ದೇವರು ಇಷ್ಟು ಚಂದ ಕೊಟ್ಟಾನಲ್ವೇ, ನಾವೇ ಗಾಬರಿ ಆಗ್ಬೇಕು, ಅಷ್ಟು ಚಂದ ಕೊಟ್ಟಾನಲ್ವೇ. ಕರುಣೆ ಮುಂದೆ ನಿಂತ್ಕೊಂಡಿವಿ ಅಂತಂತಂದ್ರೆ ನಮ್ಮಂಥ ಸ್ಪರದ್ರೂಪನೇ ಯಾರೂ ಇಲ್ಲ ಅನ್ಬೇಕು. ನಾವು ಎಂಥ ಸಮಯದಾಗ ಹೇಳಬೇಕು, ಬೇಕಾದಂಥವ್ರು ನೋಡ್ರಿ. ಭಾಳ ಕುರೂಪಿ ಜನ ಇದ್ದರೂ ಸಹಿತ ಆ ಮೇಕಪ್ನಾಗ ಚಂದ ಮಾಡ್ಕೊಂಡ್ಬಿಡ್ತಾರೆ. ಅದು ಎಡ್ತಾನೆ ಇವ್ರು ಮೇಕಪ್ ತಾಸ 2 ತಾಸು. ಅದಕ್ಕೆ ಇಷ್ಟು ಸುಂದರವಾಗಿರ್ತಕ್ಕಂಥ ಶರೀರ ಇದ್ದರೂ ಸಹಿತ ಒಂದು ದಿವಸ ಕಾಲನ್ನು ಹೊಡೆತಕ್ಕೆ, ಮೃತ್ಯುವಿನ ಹೊಡೆತಕ್ಕೆ ತುತ್ತಾಯಿತು ಅಂತಂದ್ರೆ ಈ ನವರಂಧ್ರಗಳದಾವಲ್ಲ, ನವದ್ವಾರಗಳದಾವ, 9 ರಂಧ್ರಗಳದಾವ ಶರೀರದಲ್ಲಿ. ಆ 9 ರಂಧ್ರಗಳು ನಮ್ಮ ಕೈಯಾಗ ಉಳಿಯಂಗಿಲ್ಲ. ಯಾವ ಉಳಿಯಂಗಿಲ್ಲ? ಮಲ, ಮೂತ್ರ, ಕಣ್ಣಾಗ, ಬಾಯಾಗ, ಕಿವ್ಯಾಗ ಎಲ್ಲ ಕಡೆಯಿಂದ ಸಹಜವಾಗಿ ಅವು ಅಂತಾವು. ನೋಡಪ್ಪ, 2 ದಿವಸ ನೀ ಗಟ್ಟಿಮುಟ್ಟಿದ್ದಿ, ನಾವು ಚೆಂದಾಗಿದ್ವಿ, ನೀನೇ ಹೊಂಟ ಮೇಲೆ ನಾವ್ಯಾರು ಯಾಕರು ಅಂತ ತಿಳ್ಕೊಂಡು ನೀವು ಹೊಂಟಿರ್ತಾನ, ಅವು ಹೊಂಟಿರ್ತಾನೆ. ನೋಡ್ಬೇಕಾದ್ರೆ ಕೆಲವು ಶರೀರ ನೋಡ್ರಿ, ಭಯಂಕರವಾಗಿರ್ತಕ್ಕಂತಹ ಮಲ ವಿಸರ್ಜನೆ ಆಗಿತ್ತು ಅಂತಂದ್ರೆ ಅವಾಗ ಬೆನ್ನು ಹುರಿ ಬಿಸ್ತದ. ಗೊತ್ತದ ನೀವು? ಬೆನ್ನು ಹುರಿ ಬಿಚ್ಚಿಟ್ಕೇವು ಅಂತಂದ್ರೆ ಇದ್ದುದೆಲ್ಲ ಒಳಗಿಂದೆಲ್ಲ ಅದು ಲಕ್ಷಣ ಏನು ಅಂತಂದ್ರೆ ಬೆನ್ನು ಆತು ಅಂದ್ರೆ ಕಲಾಸ, ಅಷ್ಟರೊಳಗೆ ಇದು ಕುಲ್ಲ ಆಗಿಬಿಟ್ಟು. ಅಷ್ಟು ವಿಚಿತ್ರ, ನೋಡಕ್ಕೆ ಭಾಳ ಚಂದ. ಇದು ಒಡೆದು ಹೋತು ಅಂತ ಏನೇನು ಬೆಲೆ ಅನ್ನುವಂಥದ್ದು ಅಷ್ಟು. ಅದಕ್ಕೆ ಇದೇನು ಹೋಗೋದಕ್ಕಿಂತ ಮೊದಲು ಅದನ್ನು ಸ್ವಲ್ಪ ವಿಚಾರ ಮಾಡಿಕೊಂಡು ಆ ಮನಸ್ಸನ್ನು ಅದ್ರ ಜೊತೆಗೆ ನೀ ಏನೂ ಮಾಡಬೇಡ, ಒಂದು ಕೆಲಸ ಮಾಡಿ. ಮಂತ್ರ ಆ ಮಂತ್ರದಿಂದ ನೀನು ಅಲ್ಲಿ ಹೋಗಕ್ಕೆ ಸಾಧ್ಯ. ನೀ ಪ್ರಪಂಚಕ್ಕೆ ಜನಕ್ಕೆ ಬಿಡಕ್ಕೆ ಹೋಗಬೇಡ. ಭಾಳ ಚಂದ ಹೇಳ್ತಾರೆ ಅಪ್ಪಗಳಿಗೆ ಮಾತು ಹೇಳ್ತಾರೆ. ಇಹಪರ ಭೋಗ ವಿರಹಿತನು, ಇವನೇ ಅರುವಿನಲ್ಲಿ ಅರುವನ್ನು ಕೂಡಿಸಿದವನು, ಮಹಾರಾಜ ಯೋಗಕ್ಕೆ ತಕ್ಕವನು. ಒಂದು ಬಹುಶ್ರುತವನ್ನು ಕರೀತಾರೆ, ಬಹುಶ್ರುತ ಅಂತ ಕರೀತಾರೆ. ಅಂತರ್ಲಕ್ಷ್ಯ ಬಹಿರ್ಲಕ್ಷ್ಯ ಮಧ್ಯಲಕ್ಷ್ಯ ಇಲ್ಲದವನು, ಗುಣಗಳನ್ನು ಮಾಯೆಯನ್ನು ಮೀರಿ ತನ್ನ ವಿಚಾರದಲ್ಲಿ ತಾನೇ ಮಗ್ನನಾಗಿರುವನು. ಅಲ್ಲಿ ಗುಣಗಳು ಇಲ್ಲ. ಮಾಯಾನ ಭ್ರಮ, ಅಜ್ಞಾನ ಅದು ಇಲ್ಲ.
ಏನು ಮಾಡಿದರೂ ಬ್ರಹ್ಮಸ್ವರೂಪದಲ್ಲಿ ತದೇಕ ಚಿತ್ತನಾಗಿ ಈಸಾಡುವನು ರಾಜಯೋಗಿ ಇವ. ಏಕಾಗ್ರ ಮನಸ್ಸಿನಿಂದ ಸಾಧನೆ ಮಾಡ್ತಕ್ಕಂಥವ್ರು. ಮೀನು ನೀರಿನಲ್ಲಿ ಈಜಿದಂತೆ. ಮೀನಿಗೇನು ಭಯ ಇಲ್ಲ. ಇನ್ನು ಇದು ಅರಿವಿನ ಸಾಧನ ಮಾಡುವವರಿಗೆ ಗೊತ್ತು. ಆದರೆ ಅಂಬಾರ ಉಣ್ಣೆಯು ಹುಡಿಯಲ್ಲಿದ್ದು ಅದರಲ್ಲಿಯೇ ತಿನ್ನುವುದು, ತಿರುಗುವುದು, ಸಾಯುವುದು ಮಾಡಿದಂತೆ ಮಾಡುವ ಜೀವಾತ್ಮನಿಗೆ ಇದು ಹೇಗೆ ತಿಳಿದೀತು? ಇದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಭಕ್ತಿ ಅಂತಂದ್ರೆ ನಾವೇನು ಸಾಧನೆ ಮಾಡಕತ್ತೀವಿ ಅದಂದ್ರೆ ಪ್ರೀತಿಯನ್ನು ಶಿವನಲ್ಲಿ ಇಡೋದು. ಇದರಿಂದ ಜ್ಞಾನವಾಗಿ ಮುಕ್ತನಾಗುತ್ತಾನೆ. ಭಕ್ತಿಯಿಂದ ಇದ್ದುದರೊಳಗೆ ಪುಣ್ಯವನ್ನು ಮಾಡಿಕೊಳ್ಳಬೇಕು. ಏನೂ ಇಲ್ಲದಿದ್ದರೂ ಶರೀರದಿಂದ ಗುರು ಸೇವೆ, ಸಾಧು ಸಂತರ ಸೇವೆ, ಮಂತ್ರ ಪಠಣ ಮಾಡಬೇಕು. ಅಪ್ಪೋ ಹೇಳ್ತಾರೆ, ಯೋಗ ಅಂತೂ ಮಾಡೋದಾಗೋಲ್ಲ. ಪ್ರಪಂಚಕ್ಕೆ ನೀವು ಯಾವ ಯೋಗ ಮಾಡೋದಾಗತ್ತೆ? ಯಾಕಂತಂದ್ರೆ ಆ ಸಂಸಾರ ಮಾಡುವುದೇ ದೊಡ್ಡ ಯೋಗ, ಅವನಿಗೆ ದೊಡ್ಡ ಹೈರಾಣ ಇರ್ತದೆ. ಅಂಥದ್ದು ಎಲ್ಲ ಇಲ್ಲಿ ಮಾಡೋದಾಗತ್ತೆ. ಅದಕ್ಕೆ ಒಂದು ಕೆಲಸ ಮಾಡಿರ್ತಾರೆ ಅವರು, ಇದ್ದುದರೊಳಗೆ ಪುಣ್ಯವನ್ನು ಮಾಡಿಕೊಳ್ಳಬೇಕು. ಏನೈತಲ್ಲ ಅದ್ರಾಗ ಮಾಡ್ಕೊಂಡು, ಅದೇ ಸಂಸಾರದಾಗ ಮಾಡ್ಕೊಂಡು. ಬಲ್ಲವರು ವಿಚಾರದಿಂದ ತಮ್ಮ ಪ್ರಪಂಚ ಸಾಗಿಸಿಕೊಂಡು ದಾನ ಧರ್ಮ ಮಾಡುವರು. ಬಲ್ಲವರು ಸಂಸಾರನೂ ಮಾಡ್ತಾರೆ. ಯಾರು ಯೋಗಿಗಳಿರ್ತಾರೆ, ಯಾರು ಸಾಧನೆ ಮಾಡ್ತಿರ್ತಾರೆ, ಧರ್ಮ ಕಾರ್ಯ ಮಾಡ್ತಿರ್ತಾರೆ, ಅವ್ರ ಜೊತೆ ಹೂವಿಲ್ಲ ಹೂವಿನ ಪಕಡಿ ಕೊಟ್ಟು ನಾವು ಸೇವಾ ಮಾಡಿದಂಥದ್ದು ಅಲ್ಲಿ ಮಾಡಿರ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮದೂ ಒಂದು ಪಾಲು. ಕಟ್ಟಿಕೊಂಡು ಕೂಡುವುದಿಲ್ಲ. ಮದಾಂಧರಾಗಿ ತಾವೇ ತಿಂದು ಇದ್ದೂ ಇಲ್ಲವೆಂದು ಹೇಳುತ್ತಾ ಗಳಿಸಿ ಮುಚ್ಚಿಟ್ಟು ಹೋದದ್ದಾದರೆ ಮುಂದೆ ಹೆಗ್ಗಣ ಇಲಿಯಾಗಿ ಕೆದರುತ್ತ ಮನೆ ಹಾಳು ಮಾಡುವ. ಇದೇನು ಯಾಕೆ ಹೇಳ್ತಾ ಅಂದ್ರೆ ಅಪ್ಪು ಶಿವಾನಂದ ಅಪ್ಪಗಳು, ಪ್ರಪಂಚಕ್ಕೆ ನೀವು ಯೋಗ, ಸಮಾಧಿ, ಧ್ಯಾನ ಎಲ್ಲ ಆಗೋದಿಲ್ಲ. ಮಾಡೋರು ಮಾಡಿರಿ, ಬೇಡ ಅಂತಾರೆ. ಮಾಡೋಕ್ಕೆ ಆಗಲಾರ್ದವರು ಇದನ್ನೆಲ್ಲ ಮಾಡಿರಿ. ಇದನ್ನು ಮಾಡಿ ಪುಣ್ಯ ಕಡಿಬೋದು. ಭಕ್ತಿಯನ್ನು ಮಾಡಿರಿ. ಯಾಕಂತಂದ್ರೆ ಭಕ್ತಿ ಮುಕ್ತಿಗೆ ಸಾಧ್ಯ. ಕೈಯಲ್ಲಿ ಏನೂ ಇಲ್ಲದಿದ್ದರೂ ಸ್ವಾಮಿ ಕಾರ್ಯದಲ್ಲಿ ದುಡಿದರೆ ಸಾಕು, ಮೊದಲು ಮೋಕ್ಷವಾಗಿ. ಇಂತು ಮಾಡಿದವನ ಸರಿ ಕೋಟಿ ಮಂದಿಗೆ ಉಣಿಸಿದವನೂ ಅಲ್ಲ. ಏಕೆಂದರೆ ಇವನ ದೇಹದಂಡನೆ ಆಗಿರುತ್ತದೆ. ನೋಡ್ರಿ, ಪುಣ್ಯ ಆಗಿರುತ್ತದೆ, ದೇಹದಂಡನೆ ಆಗಿರ್ತದಲ್ಲ, ಅದಕ್ಕಾದರೂ ಸಹಿತ ಶಿವ ಮೆಚ್ಚತಾನಂತ. ಹೆಚ್ಚು ಪುಣ್ಯ, ಇದೇ ನಿಜವಾದ ಪೂರ್ಣ ಭಕ್ತಿಯು. ಬರೀ ಡಾಂಭಿಕ ಭಕ್ತಿ ಸರಿಯಲ್ಲ. ಕೈಯಾಗ ಉದ್ದಿ ಕಡೆ ಹಿಡ್ಕೊಂಡು ಒಂದಿಷ್ಟು ಏನಾದರೂ ತೊಗೊಂಡು ಬಂದು ಅಲ್ಲಿ ದೇವರಿಗೆ ಸಲ್ಲಿಸ್ತೇನೆ ಅಂತ, ಅದಲ್ಲ. ನನ್ನ ತನು, ಮನ, ಧನ, ಆಪ್ತ, ಅಂಗ, ಸ್ಥಾನ, ಸದ್ಭಾವ 4 ರೀತಿಯಾಗಿರ್ತಕ್ಕಂಥ ಸೇವೆಗಳಿದ್ದಾವೆ. ಇವುಗಳಲ್ಲಿ ಯಾವುದನ್ನು ಮಾಡಿದಾದರೂ ಸಹಿತ ನಮಗೆ ಫಲ ಸಿಕ್ಕೇ. ಜನರಲ್ಲಿ ಶಿಫಾರಸು ಪಡೆಯಬೇಕೆಂದು ಯಾರು ಮಾಡುತ್ತಾರೋ ಅವರು ಎಷ್ಟು ಖರ್ಚು ಮಾಡಿದರೆ ವ್ಯರ್ಥವು. ನಾವು ಶಿಫಾರಸು ತಗೋಬೇಕು. ನಾ ಇಷ್ಟು ಮಾಡಿದೆ ಅಂತಕೊಂಡು ಶಿಫಾರಸು ತೊಗೊಂಡು ಮಾಡ್ಬೇಕಂತ ಅದಕ್ಕಿಲ್ಲ. ನಿಷ್ಕಾಮ ಕರ್ಮ ಅಂತಾರೆ ಅವರು. ನಿಷ್ಕಾಮ ಭಕ್ತಿ. ನಿಷ್ಕಾಮ ಭಕ್ತಿ ಯಾರನ್ನು ನೋಡಿ ಮೆಚ್ಚಬೇಕಂತಲ್ಲ, ಮಾಡಬೇಕಾಗೈತಿ ಮಾಡು. ನಮ್ಮ ಕಲ್ಲಪ್ಪಜ್ಜ ಯಾರನ್ನು ನೋಡಿ ಮೆಚ್ಚಬೇಕಂದ್ರೆ ಕಸ ಹೊಡೆಯವನು ನಾವು. ನೋಡಿ ಮೆಚ್ಚಿ ಕಸ ಹೊಡಿಬೇಕಂದ್ರೆ ನಿಸ್ನಿಗೆ 5 ಗಂಟೆಗೆ ಬರೋಂಗಿಲ್ಲ ನಾವು. ನೀವೆಲ್ಲರೂ ಇದ್ದಾಗ ಕಸ ಹೊಡಿಬೇಕು. ಕಸಬರಿಗೆ ತಂದು ಕಸಬರಿಗೆ ಹಿಡ್ಕೊಂಡು ಎಂದಾರ ಒಂದು ದಿವಸ ನಾವು ಸ್ವಚ್ಛ ಗ್ರಾಮ, ಸ್ವಚ್ಛ ಯೋಜನಾ ಅಂತ ಹೇಳ್ಕೊಂಡು ಇಸ್ತ್ರಿ ಹಾಕ್ಕೊಂಡು ಒಂದು ಕಸಬರಿಗೆ ಹಿಡಿದು ಫೋಟೋ ಪೂರ್ತಿ ಕಸ ಹೊಡೆದು ಇದು ಬೇರೆ, ಫೋಟೋಗ್ರಾಫಿ ಬೇರೆ. ಅವ ಮಾಡ್ತಾನಂತಂದ್ರೆ ಅದರ ಅರ್ಥ ಏನು? ನಾವಲ್ಲ, ಆ ಗುರುಗಳು ಮಾಡಿರ್ತಕ್ಕಂಥ ತಪಸ್ಸು ಸಹಿತ ಅವೇ ಹೋಗ್ಬಿಡ್ತದ. ಅದಕ್ಕೆ ಅವರು ಅನ್ನೋದು, ಈ ರೀತಿಯಾಗಿ ಜನರಲ್ಲಿ ಶಿಫಾರಸು ಪಡೆಯಬೇಕೆಂದು ಯಾರು ಮಾಡುತ್ತಾರೋ ಅವರು ಎಷ್ಟು ಖರ್ಚು ಮಾಡಿದರೂ ಕೂಡ ವ್ಯರ್ಥ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಪ್ರಪಂಚಕನಿಗೂ ಈ ಸಾಧನೆ ಹೇಳ್ತಾರೆ ನೋಡಬೇಕು. ಪ್ರಪಂಚಕನಿಗೂ ಈ ಸಾಧನೆ ಮಾಡಿದರೆ ಅದು ಸಾಧ್ಯ ಆಗತ್ತೆ. ಅದು ಹೆಂಗೆ ಸಾಧ್ಯ ಆಗತ್ತೆ ಅಂತಂದರೆ ಅವ್ರು ಹೇಳ್ತಿದ್ರು, ನಮ್ಮಲ್ಲೇ ಬಿಜಾಪುರದಾಗ ಇವತ್ತು ಅಪ್ಪಗಳದ್ದು ಇವತ್ತು 121ನೇ ಹುಟ್ಟುಹಬ್ಬ.
ಮಲ್ಲಿಕಾರ್ಜುನ ಅಪ್ಪಗಳು ಇವತ್ತಿಗೆ ದಶಮಿ ದಿವಸ 121ನೇ ಹುಟ್ಟು ಹಬ್ಬ ಇವತ್ತು. ಅವರು ಹೇಳ್ತಾರೆ ಅಲ್ಲೇ ಮಲ್ಲಿಕಾರ್ಜುನ, ರೇಷ್ಮೆ, ಹನುಮಂತಪ್ಪ ರೇಷ್ಮೆ, ಇನ್ನೊಬ್ಬ ಬಾಬುರಾವ್ ಗಾಯಕ್ವಾಡ ಅಂತೇಳಿ ಅವರು 3 ಮಂದಿ ನಸಿಕಿನಾಗ 4 ಗಂಟೆಗೆ ಬಂದ್ರಿ. ಅದು ದೊಡ್ಡ ಶಿವಾನುಭವ ಮಂಟಪದ ಎಲ್ಲ ಮೂರು ಮಂದಿ ಕೂಡಿ ಕಸ ಹೊಡೆದು ಹಿಂಗೆ ಬೀದಿಕೆ ಅದ್ರ ಮೇಲೆ ಅಪ್ಪಗಳಿಗೆಲ್ಲ ಕುಂದ್ರಾಕ ಮಾಡಿ ಸ್ಪೀಕರ್ ಹಚ್ಚಿ ಸರಿಯಾಗಿ 6 ಗಂಟೆಗೆ ಬಂದ್ರು ಅಂತಂತಂದ್ರೆ ಅಪ್ಪಗಳು 7:30 ತನಕ ಕೊನೆ 8 ತನಕ ಬೆಳಗಿನ ಪ್ರವಚನ ಶಾಸ್ತ್ರ ಹೇಳೋದು, ಸಾವಿರಾರು ಮಂದಿ ಕೊಡೋದು ಬೆಳಿಗ್ಗೆ. ಅಷ್ಟು ಮಾಡಿ ಅವ್ರು ಹೋಗೋರು. ಕನಿಷ್ಠ 50 ವರ್ಷ ಮಾಡಿದರು. 50 ವರ್ಷ. ಆದರೆ ಅವ್ರು ಎಂದೂ ಮುಂದಕ್ಕೊಂದು ಶಾಸ್ತ್ರ ಕೇಳಿದವರು. ಅಪ್ಪಗಳು ಹೇಳ್ತಿದ್ದರು ಅವ್ರು ಮುಕ್ತರೇ ಅವರು. ಯಾಕಂದ್ರೆ ನೀವೆಲ್ಲ ಬಂದು ಕುಂತು ಕೇಳಾಕ ಇಷ್ಟ ವ್ಯವಸ್ಥೆ ಮಾಡ್ತಾರ ಅಂತಂತಂದ್ರೆ ಅವ್ರು ಮುಕ್ತಾವಸ್ಥೆ ಹೋಗೋದಾರೆ. ಅವ್ರು ಕುತ್ಕೊಂಡು ಕೇಳಬೇಕಂತಲ್ಲ. ಯಾಕಂದ್ರೆ ನಶಿನ 4 ಗಂಟೆಗೆ ಇಲ್ಲಿ ಬರ್ಬೇಕಂತಂದ್ರೆ 3 ಗಂಟೆಗೆ ಮನೆಯಿಂದ ಜನ ಯಾಕ ಮಾಡಿ ಬರ್ಬೇಕಲ್ಲ. ಮತ್ತು ಹೊಳ್ಳಿ ಹೋಗಿ ಅವ್ರು 3 ಮಂದಿ ಅಡತೆ ಗಿಡ ಕೆಲಸ ಮಾಡೋರು. ಅವ್ನು ಬಾಬುರಾವ್ ಗಾಯಕಡ, ಗಟಾರ್ ಬೆಳೆಯವನ, ಅವ್ನು ನೋಡಿದ್ರೆ MLA ಕಣ, ಅಷ್ಟು ಸ್ವಚ್ಛ ಶುದ್ಧ. ಅವ ಸಾಯಬೇಕಾದ್ರೆ 4 ವರ್ಷದಿಂದ 4 ವರ್ಷ ಆಯ್ತು ತೀರ್ಕೊಂಡು. ನಾನು ಬಿಜಾಪುರಕ್ಕೆ ಹೋದಾಗ ಅವಾಗ ನನಗೆ ಭಾಳ ಮರಾಠ ಪೈಕಿ ಗಟಾರ್ ಬೆಳೆಯೋರು. ಅವ ಆತ್ಮಶುದ್ಧಿ ಸಂಘ ಅಂತ ಮುಂಬೈದಾಗ ಮಾಡಿದ್ದ. ಇಲ್ಲೇ ಇದ್ಕೊಂಡು ಆತ್ಮಶುದ್ಧಿ ಸಂಘ ಅಂದರೆ ವ್ಯಸನ ಮುಕ್ತ ಸಮಾಜ, ಕುಡಿಯೋರನ್ನು ಬಿಡಿಸೋದು. ಆ ಮಂದಿ ಭಾಳ ಕುಡಿತಿದ್ದ, ಅವರೆಲ್ಲ ಬಿಡಿಸ್ಬೇಕು. ಅಂಥ ಪುಣ್ಯ. ಕೊನೆಗೆ ಬಿಜಾಪುರದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ. ನಾವು ಗುರುಪೂರ್ಣಿಮೆಗೆ ಹೋಗಿದ್ವಿ. ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಬಾಬುರಾವ್ ಅವ್ರ ಅಜ್ಜ ಅವರಿಗೆ ಆರಾಮಿಲ್ಲ, ಹೋಗಿ ಬಂದು ಹೋದಿ. ಅವ ನಾನು ಕೂಡಿ ನನಗೆ ಮರಾಠಿಗಳನ್ನು ಹಾಡ ಕಲಿಸಿದ್ದ ಬಾಬುರಾವ್. ಅಪ್ಪಗಳು ಬರ್ತಾರಂತ ತಿಳ್ಕೊಂಡು ಅವ್ರ ಮಕ್ಕಳು ಅವರೆಲ್ಲರೂ ಅಷ್ಟು ಕೂತ್ಕೊಂಡು ಅವನ್ನೆಲ್ಲ ವಿಭೂತಿ ಹಚ್ಚಿ ಕುಂದಿಸಿದ್ರು. ಅವನು ಹಂಗೆ ಇದ್ದ, ಶರಣನೇ ಇದ್ದ. ಹೋದ ಕೂಡಲೇ ಮಾತು ಎಷ್ಟು ವಿಚಿತ್ರ. ಕೈ ಮುಗಿದು ಅಪ್ಪ ಬಂದ. ನಾನು ಜೊತೆಗಿದ್ದು. ನಮ್ಮಪ್ಪ ನಮ್ಮ ಮಲಯಪ್ಪ ಅಂತ ಸಂತೋಷ ಪಡ. ಧನ್ಯ ಧನ್ಯ ಸದ್ಗುರು ರಾವ ಅಂಥೇಳಿ ಮರಾಠ ಒಂದು ಅವನೇ ಬರೆದದ್ದು. ಧನ್ಯ ಧನ್ಯ ಸದ್ಗುರು ರಾವ, ಧನ್ಯ ಧನ್ಯ ಸದ್ಗುರು ರಾವ, ಧನ್ಯ ಧನ್ಯ ಸದ್ಗುರು ರಾವ. ಆತ ಬಾಹಿರ ನಿರ್ಮಳ, ಹೊರಗೂ ನಿರ್ಮಲ ಆಯಿತು, ಒಳಗೂ ನಿರ್ಮಲ ಆಯಿತು. ನನ್ನ ಸದ್ಗುರು ದೇವ ಬಂದ ಅಂತ ತಿಳ್ಕೊಂಡು ನಾ ಹಾಡಿದ್ದೀನಿ. ನಾ ಹಾಡಾಕತ್ತಿದ ಕೂಡ ಅವ್ನಿಗೆ ಇಷ್ಟು ಹೊರಗೆ ಬಂದುಬಿಡ್ತು. ಅವನು ಚಾಲು ಮಾಡಿಬಿಟ್ಟ. ಮರಣ ಸ್ಥಿತಿಯೊಳಗೆ ಹೋಗಿ ಬಂದ್ವಿ. ಮರದಿವ್ಸ ದೇಹ ಬೇಡ. ಹಾಂ, ನೋಡಾಕ ಅಂದ್ರೆ ಮನುಷ್ಯನಿಗೆ ಇನ್ಸ್ಪಿರೇಷನ್ ಒಳಗೆ ಏನು ಹೆಂಗೆ ಬರ್ತದೆ ಹೇಳಕ್ಕೆ ಬಂದಿಲ್ಲ. ಸಾಯುವ ಕಾಲಕ್ಕೂ ಸಹಿತ ಆ ಭಾವ ಇತ್ತಂದ್ರೆ ಜ್ಞಾನಿಗಳನ್ನು ನೋಡಿದ ಕೂಡಲೇ ಒಡನಾಟ ಇತ್ತಲ್ಲ ಬಾಬುರಾವ್ ನೋಡಿದ ಕೂಡಲೇ ಹಿಂಗೆ ಅವಾಗ ಹೊರಗೆ ಬಂದ್ಬಿಡ್ತು. ಧನ್ಯ ಸದ್ಗುರುರಾವ್ ಅಂದಾಗ ಇನ್ನೂವರೆಗೂ ನಾವು ಬಿಜಾಪುರಕ್ಕೆ ಹೋದ್ರೆ ಅವ್ರ ಮಕ್ಕಳು ಅಂತಾರೆ, ನಮ್ಮಪ್ಪ ನಿಮ್ಮನ್ನು ನೋಡಿದ ಕೂಡಲೇ ನೀವು ಹಾಡಿದ ಕೂಡಲೇ ಹಾಡಿ ದೇಹ ಬಿಟ್ಟಾಗ ಅಂತ. ಅಂದ್ರೆ ಅಪೂರ್ಣ ಆಶೀರ್ವಾದ. ಇಷ್ಟು ಮಂದಿ, ಎಷ್ಟು ಜನ ಬಿಜಾಪುರದಾಗ, ಲಕ್ಷ ಜನ. 121 ಒಂದನೇ ಇವತ್ತು ಹುಟ್ಟು ಹಬ್ಬ. ಅವರು ಭಾಳ ದೊಡ್ಡ ಜ್ಞಾನಿಗಳಾಗಿರ್ಬೋದು. ಇಲ್ಲೋ ಒಂದು ಹಳ್ಳಿಯಾಗಿ ಇಲ್ಲೇ ಹಂಚನಾಳದಾಗ ಹುಟ್ಟಿ, ಸದೋತಿ ತಾಲೂಕು ಹಂಚನಾಳದಾಗ ಹುಟ್ಟಿ ಗದಿಗೆ ಹೋಗಿ ಅಲ್ಲೇನೋ ಶಾಸ್ತ್ರಾಭ್ಯಾಸ ಮಾಡಿಕೊಂಡು ಈಗ ತಿರುಗಾಡ್ಕೋತ ಬಿಜಾಪುರಕ್ಕೆ ಎಲ್ಲ ಕಡೆಗೆ ಅಷ್ಟು ಮಾಡಿದ್ದ ಅದನ್ನು ದೊಡ್ಡ ಅನರ್ಘ್ಯ ರತ್ನವನ್ನು ಕೊಟ್ಟು ಹೋಗ್ಬೇಕು. ಅಷ್ಟೇ ಅಲ್ಲ,
ನಾವೆಲ್ಲ ಅವ್ರ ಕಾಯಕ್ಕೆ ನಮ್ಮನ್ನು ಬೆಳೆಸಿದ್ರು. ಅಂಥ ಪುಣ್ಯಾತ್ಮರು 121 ವರ್ಷ ಕೊಟ್ಟು ಅವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ. ಮಂಗಲ. ಜಯ ಮಂಗಲಂ. ಜಯ ನಮಃ ಪಾರ್ವತೀಪತೆ ಶಿವ. ಹರ ಹರ ಮಹಾ